ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಬಗ್ಗೆ ಆ, ಚರ್ಚೆ ಮಾಡಲಿದ್ದೇವೆ. ನಮ್ಮ ಕಾನ್ಸ್ಟಿಟ್ಯೂಷನ್ 2 ಸಂವಿಧಾನ 2ರ ಪಠ್ಯಕ್ರಮದಂತೆ 73ನೆಯ ಸಂವಿಧಾನ ತಿದ್ದುಪಡಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಇದೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಂದರೆ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಗಳು. ಅದು ನಮಗೆ 73ನೇ ಮತ್ತು 74ನೆಯ ಸಂವಿಧಾನದ ತಿದ್ದುಪಡಿಯಲ್ಲಿ 1992ರ ಸಮಯದಲ್ಲಿ ಮಾಡಿದಂತಹ ಎರಡು ಪ್ರಮುಖ ತಿದ್ದುಪಡಿಗಳಿವು. ಈ ತಿದ್ದುಪಡಿಗೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಹಳ ಮಹತ್ವ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. 73 ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಮಾತಾಡ್ತದೆ, 74 ಪುರಸಭೆಗಳ ಬಗ್ಗೆ ಮಾತಾಡ್ತದೆ. ಪುರಸಭೆಗಳು ಅಂತಂದರೆ ನಿಮಗೆ ಮುನ್ಸಿಪಾಲ್ಟೀಸ್ ಅಂತ ಏನು ಹೇಳ್ತೀವಿ ನಾವು, ಅವುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎರಡೂ ಸಂವಿಧಾನ ತಿದ್ದುಪಡಿಯಿಂದ ಈ ಸ್ಥಳೀಯ ಆಡಳಿತಕ್ಕೆ ಸಂವಿಧಾನಾತ್ಮಕ ವಾದಂತಹ ಅಧಿಕಾರ ದೊರೆಯಿತು ಅಂತ ಹೇಳ್ಬೋದು ನಾವು. ಅದನ್ನು ಆ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತಿನ ಒಂದು ಈ ಪ್ರಕರಣವನ್ನು ನಾವು ಇಲ್ಲಿ ಈ ಒಂದು 73ನೇ ತಿದ್ದುಪಡಿಯನ್ನು ನೋಡುವುದಾದರೆ ಈ ರೀತಿ ಹೇಳ್ಬೋದು ನಾವು. ಏನು ಅಂತಂದರೆ, ಯಾಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಬೇಕು ಅನ್ನೋದನ್ನು ನಾವು ಮೊದಲು ನೋಡ್ತೀವಿ. ವೈ ದಿ ಲೋಕಲ್ ಗೌರ್ಮೆಂಟ್ ಈಸ್ ರಿಕ್ವೈರ್ಡ್, ದಟ್ ಕ್ವಶನ್ ವಿಲ್ ಕಮ್. ಸ್ಥಳೀಯ ಆಡಳಿತ ವ್ಯವಸ್ಥೆ ಯಾಕೆ ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಎಲ್ಲಿ ದೇಶ ಚಿಕ್ಕದಿರ್ತದೋ, ಸಿಂಗಾಪುರ್ ಆಗಲಿ ಅಥವಾ ಬ್ರಿಟನ್ ಆಗಲಿ, ಸಣ್ಣ ಸಣ್ಣ ದೇಶಗಳಲ್ಲಿ ಒಂದೇ ಸರ್ಕಾರ ಸಾಕು, ಒಂದೇ ವ್ಯವಸ್ಥೆ ಸಾಕು ಅಂತಕ್ಕಂಥದ್ದು. ಆದರೆ ದೇಶ ದೊಡ್ಡದಾದಂತೆ ಆ ಸರ್ಕಾರದ ವ್ಯವಸ್ಥೆಯನ್ನು ನಾವು ಏನು ಮಾಡ್ತೀವಿ ಅಂದರೆ ಯೂನಿಟರಿ ಸಿಸ್ಟಮಿಂದ, ಏಕ ವ್ಯವಸ್ಥೆಯಿಂದ ಏನು ಮಾಡ್ತೀವಿ ನಾವು, ಒಕ್ಕೂಟ ವ್ಯವಸ್ಥೆಗೆ ಅಥವಾ ಸಂಯುಕ್ತ ವ್ಯವಸ್ಥೆಗೆ ತೆಗೆದುಕೊಂಡು ಬರ್ತೀವಿ. ಸೊ ಇಟ್ ಕಮ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ಎ ಫೆಡರಲಿಸಮ್. ಹಾಗೆ ಅಮೇರಿಕಾ ಒಂದು ಫೆಡರಲಿಸಮು, ಭಾರತ ಒಂದು ಫೆಡರಲಿಸಮು, ಆಸ್ಟ್ರೇಲಿಯಾ ಒಂದು ಫೆಡರಲಿಸಮು, ಆದರೆ ಬ್ರಿಟನ್ ಫೆಡರಲಿಸಮ್ ಅಲ್ಲ. ಯಾಕೆ ಇದನ್ನು ನಾವು ಮಾಡ್ತೀವಿ ಅಂತಂದರೆ, ಈ ವೈವಿಧ್ಯತೆಗಳು ಏನಾಗುತ್ತೆ, ಅವರ ಕಸ್ಟಮ್ಸ್ ಚೇಂಜ್, ನಮ್ಮ ಸಂಸ್ಕೃತಿ ಆಚರಣೆಗಳು ಇವೆಲ್ಲ ಏನಾಗ್ತವೆ ಅಂದರೆ ಪ್ರದೇಶಕ್ಕೆ ಬದಲಾವಣೆ ಆಗ್ತವೆ. ದೊಡ್ಡದಾದಂಗೆ ಆ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ, ಎಲ್ಲ ಕಡೆ ನಾವು ಒಂದೇ ತೆರನಾದಂತಹ ವ್ಯವಸ್ಥೆಯನ್ನು ಮಾಡ್ತೀವಿ, ನಾಗರಿಕ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದಾಗ ಅದು ಅವರಿಗೆ ಸೂಕ್ತ ಆಗದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ವ್ಯವಸ್ಥೆಗಳನ್ನ ಬೇರೆ ರೀತಿ ಮಾಡಬೇಕಾಗ್ತದೆ. ಆ ಥರನಾದಂಥ ವ್ಯವಸ್ಥೆಯನ್ನು ನಾವು ಸಂವಿಧಾನದಲ್ಲಿ ಮಾಡಿದ್ದೀವಿ. ಅನುಚ್ಛೇದ 370 ಮತ್ತು 371ರಲ್ಲಿ ನಾವು ಕೆಲವೊಂದು ವಿಶೇಷ ಪ್ರಾವಧಾನಗಳನ್ನು ಮಾಡಿದ್ದೀವಿ. 370 ಇವಾಗ ಬದಲಾವಣೆಗೊಂಡಿದೆ, 371ರಲ್ಲಿ ಆ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಅಲ್ಲದೆ ಇನ್ನೂ ಮುಂದುವರೆದು ಈ ಆಡಳಿತದ ತತ್ವಗಳನ್ನು ನಾವು ನೋಡಿದಾಗ ಆಡಳಿತದ ಬಗೆಗಳನ್ನು ನಾವು ಎರಡು ಥರನಾದಂತಹ ತತ್ವಗಳನ್ನು ನಾವು ಅನುಸರಿಸ್ತೀವಿ. ಆ ತತ್ವಗಳಿಗೆ ನಾವೇನು ಹೇಳ್ಬೋದು ಅಂತಂದರೆ, ಏನು ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ರಿಪ್ರೆಸೆಂಟೇಟಿವ್ ಗೌರ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡ್ತೀವಿ. ನೀವು ನಮ್ಮನ್ನು ಆಳಿ, ನಮ್ಮ ದೇಶದ ಆಳ್ವಿಕೆಯನ್ನು ಮಾಡಿ ಅಥವಾ ನಮ್ಮ ರಾಜ್ಯದ ಆಳ್ವಿಕೆಯನ್ನು ಮಾಡಿ ಅಂಥೇಳಿ ನಾವು ಹೇಳ್ತೀವಿ. ದ್ಯಾಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆ್ಯಸ್ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅಥವಾ ಜನಪ್ರತಿನಿಧಿಗಳ ಸರ್ಕಾರ. ಜನಪ್ರತಿನಿಧಿಗಳ ಸರ್ಕಾರ ಅಂತ ಹೇಳ್ಬೋದು. ಅಂದರೆ ಪ್ರತಿನಿಧಿಸುವಂತಹ ಸರ್ಕಾರ, ಜನಪ್ರತಿನಿಧಿಗಳ ಸರ್ಕಾರ. ಅದನ್ನು ಹೀಗೂ ಹೇಳ್ಬೋದು ನಾವು. ಈ ರೀತಿ ಹೇಳೋದ್ರ ಬದಲು ಜನಪ್ರತಿನಿಧಿಗಳ ಸರ್ಕಾರ ಅಂತ ಹೇಳ್ಬೋದು. ಅದಕ್ಕೆ ಈಗ ನಮ್ಮಲ್ಲಿರ್ತಕ್ಕಂಥ ಉದಾಹರಣೆಗಳು ಏನು ಅಂತಂದರೆ, ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್ ಆರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಪ್ರೊವೈಡೆಡ್ ಫಾರ್ 2 levels ಆಫ್ ಗವರ್ನೆನ್ಸ್, ಯೂನಿಯನ್ ಲೆವೆಲ್ ಆ್ಯಂಡ್ ದಿ ಸ್ಟೇಟ್ ಲೆವೆಲ್. ಆಮೇಲೆ ಆ ಲೆವೆಲಲ್ಲಿ ಮತ್ತೆ ನಾವು ವಿಭಾಗಗಳನ್ನ ಮಾಡಿದ್ದೀವಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥ ವಿಭಾಗಗಳನ್ನ ಮಾಡಿದ್ದೀವಿ. ಭಾರತದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ವಿಭಾಗ ಮಾತ್ರ ನಾವು ಮಾಡಿದ್ದೀವಿ. ಆದರೆ
ನ್ಯಾಯಾಂಗದಲ್ಲಿ ನಾವು ರಾಜ್ಯ ಮತ್ತು ಕೇಂದ್ರಕ್ಕೆ ಬೇರೆ ಬೇರೆ ನ್ಯಾಯಾಂಗ ವ್ಯವಸ್ಥೆ ಇಲ್ಲ, ನಮ್ಮದು ಒಂದೇ ಇದೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಇದರ ನಂತರದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದರೆ ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಅಂದರೆ ಜನರು ಎಲ್ಲರೂ ಭಾಗವಹಿಸುವಂಥದ್ದು. ಆಲ್ ದ ಪೀಪಲ್ ಶುಡ್ ಬಿ ಹ್ಯಾವಿಂಗ್ ದ ಪವರ್ ಇನ್ ಪಾರ್ಟಿಸಿಪೇಟಿಂಗ್ ಇನ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಅಂತಕ್ಕಂಥದ್ದು. ಇಟ್ ಇಸ್ ಕಾಲ್ಡ್, ಏನು ಹೇಳ್ತೀವಿ ನಾವು ಅದಕ್ಕೆ ಅಂತಂದರೆ ಪಾಲ್ಗೊಳ್ಳುವ ಆಡಳಿತ, ಎಲ್ಲರೂ ಪಾಲ್ಗೊಳ್ಳುವ ಆಡಳಿತ ವ್ಯವಸ್ಥೆ. ಅಂತಹ ವ್ಯವಸ್ಥೆಯನ್ನು ನಾವು, ಇದು ಕೂಡ ಇನ್ನೊಂದು ವ್ಯವಸ್ಥೆ. ಪೀಪಲ್ ಎವ್ರಿಬಡಿ ವಿಲ್ ಪಾರ್ಟಿಸಿಪೇಟ್ ಇನ್ ದಿ ಡಿಸಿಷನ್ ಮೇಕಿಂಗ್ ಅಂಥೇಳಿ ಹೇಳ್ತಾರೆ. ಇದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಆದಾಗ್ಯೂ ಕೂಡ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಗ್ರಾಮ ಸಭೆಯಲ್ಲಿ ಈ ತತ್ವವನ್ನು ಅಳವಡಿಸಿದ್ದೀವಿ ಅನ್ನೋದನ್ನು ನಾವು ನೋಡ್ಬೋದು. ಮುಂದೆ ಹೋಗ್ತಾ ನಿಮ್ಗೆ ಅದು ಅರ್ಥ ಆಗುತ್ತೆ, ದಟ್ ಯು ಆರ್ ಗೋಯಿಂಗ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಈ ಒಂದು ತತ್ವವನ್ನು ಆಧಾರದಲ್ಲಿ ಇಟ್ಕೊಂಡು ನಮಗೆ ನೆನಪಿರಬೇಕು, ಈ ಒಂದು ನಮ್ಮ ಸಂವಿಧಾನ ತಯಾರಾಗುವಾಗ ಮಹಾತ್ಮ ಗಾಂಧೀಜಿಯವರ ಅಥವಾ ಅವರು ಕನಸು ಕಂಡಂತಹ ನಮ್ಮ ಸಂವಿಧಾನದ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆಯೇ ಬೇರೆ ಇತ್ತು. ಅವ್ರದ್ದೇ ಆದಂತಹ ಒಂದು ಗಾಂಧಿಯನ್ ಪಾಲಿಸಿ ಅಂತ ಹೇಳ್ತಾರೆ, ಗಾಂಧಿಯನ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಸೊ ಅವರು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೇಲೆ ತುಂಬ ನಂಬಿಕೆಯನ್ನು ಇಟ್ಕೊಂಡಂಥವ್ರು. ಹಿ ಹ್ಯಾಡ್ ಎ ವೆರಿ ಸ್ಟ್ರಾಂಗ್ ಬಿಲೀಫ್ ಪಂಚಾಯತ್ ರಾಜ್ ಸಿಸ್ಟಮ್ ಮೇಲೆ. ಸೊ ಇದರ ಇತಿಹಾಸವನ್ನು ನಾವು ನೋಡೋದು ಆದರೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡೋದಾದ್ರೆ, ಈ ಪಂಚರು ಅಂತಕ್ಕಂಥದ್ದು ಸಮಾಜ ಹುಟ್ಟಿದಾಗಿಂದನೂ ಹುಟ್ಟಿದೆ. ಯಾವುದೋ ಒಂದು ಪಂಚರ ಕಟ್ಟೆ ಅಂತಿರುತ್ತೆ, ಅಲ್ಲಿ ಕೂತ್ಕೊಂಡು ಊರಿನ ಹಿರಿಯರು ಯಾವುದೇ ಒಂದು ವಿಷಯದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ನಾವು ಪಂಚಾಯತಿ ಅಂತಕ್ಕಂಥ ಹೆಸರನ್ನ ಹೇಳ್ತೀವಿ. ಆ ಒಂದು ಹಿನ್ನೆಲೆಯಿಂದನೇ ಬಂದಂತಹ ಒಂದು ವ್ಯವಸ್ಥೆ ಪಂಚಾಯತ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಈ ಪಂಚಾಯತ್ ಸಿಸ್ಟಮ್ ಇವತ್ತಿಂದು ಅಲ್ಲ, ನಿನ್ನಿದು ಅಲ್ಲ. ಮತ್ತು ಇದನ್ನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಇದರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಆದ್ದರಿಂದ ನಾವೇನು ಮಾಡಿದ್ವಿ, ನಮ್ಮ ಸಂವಿಧಾನದಲ್ಲಿ ಈ ಮಹಾತ್ಮ ಗಾಂಧೀಜಿಯವರ ಕನಸುಗಳನ್ನು ನಂಬಿಕೊಂಡಂಥವರು ನಮ್ಮ ಸಂವಿಧಾನದ ಕರಡು ಸಮಿತಿಯಲ್ಲಿದ್ದರು. ಅವರು ಕೂಡ ಇದರ ಬಗ್ಗೆ ಬಹಳಷ್ಟು ಒತ್ತಾಸೆಯನ್ನು ಇಟ್ಕೊಂಡಿದ್ರು. ಅಂದರೆ ನೀವು ಮಾಡಿ, ರಾಜ್ಯ ಸರ್ಕಾರ ಮಾಡಿ, ಕೇಂದ್ರ ಸರ್ಕಾರ ಮಾಡಿ, ಎರಡು ವ್ಯವಸ್ಥೆಯನ್ನು ಮಾಡಿ, ಆದರೆ ಮೂರನೇ ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥದ್ದು. ದೇ ವಾಂಟೆಡ್ ದಟ್ ದಿ ಪಂಚಾಯತ್ ಸಿಸ್ಟಮ್ ಆಲ್ಸೋ ಶುಡ್ ಬಿ ಇನ್ಸೈಡ್ ದ ಪ್ರಾವಿಷನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಅವ್ರದ್ದಿತ್ತು. ಆದರೆ ಅವತ್ತಿನ ಸ್ಥಿತಿಗತಿಗಳಲ್ಲಿ ಅದನ್ನು ಜಾರಿಗೆ ತರುವಂತಹ ಒಂದು ಕಾನ್ಫಿಡೆನ್ಸ್, ಒಂದು ಆ ರೀತಿಯಾದಂತಹ ಒಂದು ಕಾನ್ಫಿಡೆನ್ಸು ಅವತ್ತು ನಮ್ಮ ಕರಡು ಸಮಿತಿಗೆ ಇರಲಿಲ್ಲ ಅಂತ ಅನಿಸ್ತದೆ. ಆವಾಗ ಏನು ಮಾಡಿದ್ರು ಅಂದ್ರೆ, ಅವರು ಈ ರೀತಿ ಪ್ರಯತ್ನವನ್ನು ಮಾಡ್ಬೋದು, ಉದ್ದೇಶ ಹೀಗಿರ್ಬೋದು, ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರುವಂತಹ ಉದ್ದೇಶ ಇಟ್ಕೋಬೋದು ನಾವು ಅನ್ನುವ ದೃಷ್ಟಿಕೋನದಿಂದ ಏನು ಮಾಡಿದ್ರು ಅವರು, ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಈ ಒಂದು ಪ್ರಾವಧಾನವನ್ನು ಮಾಡಿದರು. ಅನುಚ್ಛೇದ 40ರಲ್ಲಿ ಒಂದು ಪ್ರಾವಧಾನವನ್ನು ಮಾಡ್ತಾರೆ. ಆ ಪ್ರಾವಧಾನದಲ್ಲಿ ಈ ಆಡಳಿತ ನಡೆಸುವಂತಹ ರಾಜ್ಯಗಳಿಗೆ ಒಂದು ಸೂಚನೆ ಇರ್ತದೆ. ಏನು ಅಂದರೆ, ಸಾಧ್ಯವಾದಷ್ಟು ನೀವು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತರುವಲ್ಲಿ ಪ್ರಯತ್ನ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನಾವು ಆರ್ಟಿಕಲ್ 14ನಲ್ಲಿ ನಾವು ನಮೂದಿಸಿದ್ವಿ. ಬಟ್ ಇಟ್ ಈಸ್ ನಾಟ್ ಎನ್ಫೋರ್ಸಿಬಲ್, ಇಟ್ ಈಸ್ ಓನ್ಲಿ ಎ ಡೈರೆಕ್ಷನ್ ಟು ದ ಗೌರ್ಮೆಂಟ್. ಆದಾಗ್ಯೂ ಕೂಡ ಏನಾಯಿತು ಅಂತಂದರೆ, ನಾವು ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ಬೆಳೆದಂತೆ ನಾವು ಏನು ಮಾಡಿದ್ವಿ, ಇಲ್ಲಿ ಇದು 1798 ಅಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಅನೇಕ ಸರ್ಕಾರಗಳು ಅಥವಾ ವ್ಯವಸ್ಥೆಗಳು ಈ ವಿಷಯದ ಬಗ್ಗೆ ಅನೇಕ ಕಮಿಟಿಗಳನ್ನು ಮಾಡಿದರು, ಸಮಿತಿಗಳನ್ನು ಮಾಡಿದರು. ಆ ಸಮಿತಿಗಳು ತಮ್ಮದೇ ಆದಂತಹ ಸಲಹೆಗಳನ್ನು ಕೊಟ್ಟು, ಅಲ್ಲಿ ಇರ್ತಕ್ಕಂತಹ ಈ ಪ್ರಮುಖವಾದ ಕಮಿಟಿಗಳ ಲಿಸ್ಟನ್ನು ಮಾಡಿದ್ದೀನಿ ನಾನು. ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಈ ಎಲ್ಲರ ಹೆಸರನ್ನು ನಾವು ನೆನಪಿಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಪಂಚಾಯತ್ ವ್ಯವಸ್ಥೆ ಇನ್ನೂ ಸುಭದ್ರ ಆಗಬೇಕು, ಅಥವಾ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಯೂನಿವರ್ಸಿಟಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ರೀತಿಯಾದಂತಹ ಈ ವ್ಯವಸ್ಥೆ ಇದೆಯಲ್ಲ, ಇದು ಸದೃಢ ಆಗಬೇಕಂತಕ್ಕಂಥದ್ದು ಎಲ್ಲರ ಮಹದಾಸೆಯಾಗಿದೆ. ಆದ್ದರಿಂದ ಇದರ ಇತಿಹಾಸವನ್ನು ನೀವು ಯೂಟ್ಯೂಬಲ್ಲಿ ಇವೆಲ್ಲ ಸಿಗ್ಬೋದು, ಅಥವಾ ನಿಮ್ಮ ಈಗ ಗೂಗಲ್ನಲ್ಲಿ ಇವೆಲ್ಲ ಸಮಿತಿಗಳ
ಏನು ಶಿಫಾರಸುಗಳು ನಿಮ್ಗೆ ದೊರೀತವೆ. ಅವುಗಳನ್ನೆಲ್ಲ ನೀವು ಒಂದ್ಸಲ ಕಣ್ಣು ಹಾಯಿಸ್ಬೋದು, ಲೀಸರ್ ಟೈಮಲ್ಲಿ ಕಣ್ಣು ಹಾಯಿಸ್ಬೋದು ಅಂತಕ್ಕಂಥ ಒಂದು ಉದ್ದೇಶ. ನೋಡಿ, ಅಶೋಕ್ ಮೆಹ್ತಾ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕಮಿಟಿಯನ್ನು ಮಾಡಿದರು 1978ರಲ್ಲಿ. ಅವರೊಬ್ಬರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ನಂಬಿಕೆಯನ್ನಿಟ್ಟಂತಹ ವ್ಯಕ್ತಿ ಆಗಿದ್ದರು. ನಂತರ ಒಬ್ಬ ಹನುಮಂತರಾವ್ ಕಮಿಟಿ ಅಂತ ಮಾಡಿದರು. ಈಸ್ ಅನ್ ಆಫೀಸರ್, ಈಸ್ ಅನ್ ಎಕನಾಮಿಸ್ಟ್. ಅವರು 1985ರಲ್ಲಿ GVK ರಾವ್ ಅಂತಕ್ಕಂಥ ಒಂದು ಕಮಿಟಿನೂ ಆಯಿತು. ಹಿ ಈಸ್ ಆಲ್ಸೋ ಎ ಸಿವಿಲ್ ಸರ್ವೆಂಟ್. ಇವರು ಕಮಿಟಿ ಮಾಡಿದರು, ಇವರೆಲ್ಲ ರೆಕಮೆಂಡೇಶನ್ ಕೊಟ್ಟರು. ದೆನ್ ಕೇಮ್ ದ ರಿಪೋರ್ಟ್ ಆಫ್ LM ಸಿಂಘ್ವಿ ಕಮಿಟಿ, ಆಮೇಲೆ ತುಂಗನ್ ಕಮಿಟಿ. ಅಲ್ಟಿಮೇಟ್ಲಿ ಇನ್ 1988 ಕೇಮ್ ದಿ ಗಾಡ್ಗಿಲ್ ಕಮಿಟಿ. ಈ ಎಲ್ಲ ಕಮಿಟಿಗಳು ತಮ್ಮದೇ ಆದಂತಹ ರಿಪೋರ್ಟನ್ನು ಕೊಡ್ತಾರೆ. ಈ ಕಮಿಟಿನಲ್ಲಿ ಏನಾಗುತ್ತೆ ಅಂತಂದರೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಮಾಡಬಾರ್ದು ಅಂತ ಯಾರೂ ಹೇಳಲಿಲ್ಲ. ಎಲ್ಲರೂ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಹೇಳಿದರು. ಹೇಳಿದಾಗ ಕೆಲವರು 2 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕು ಅನ್ನೋದನ್ನು, ಕೆಲವರು 3 ಹಂತದ ಪಂಚಾಯತ್ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಈ ಎಲ್ಲ ಸಮಿತಿಯ ಶಿಫಾರಸುಗಳಲ್ಲಿ ನಾವು ಕಾಣ್ತೀವಿ. ಹಂತಗಳೇನು ಅನ್ನೋದನ್ನು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡಿದಾಗ ಅದು ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ, ಈ ಎಲ್ಲರ ಪರಿಶ್ರಮದಿಂದ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆಯಲ್ಲ, 1992ರಲ್ಲಿ 73ನೇ ಸಂವಿಧಾನ ತಿದ್ದುಪಡಿಯಾಗಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ನಿಜವಾಗಿಯೂ ಏನು ನಡೀತು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇದು ಅದರ ಕನ್ನಡ ತರ್ಜುಮೆಯನ್ನು ಮಾಡಿದ್ದೀನಿ ನಾನು. ಈ ತರ್ಜುಮೆಯನ್ನು ಅಶೋಕ್ ಮೆಹ್ತಾ ಸಮಿತಿ, ಹನುಮಂತರಾವ್ ಸಮಿತಿ, GVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ, ತುಂಗನ್ ಸಮಿತಿ, ಗಾಡ್ಗಿಲ್ ಸಮಿತಿ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ರಿಸಲ್ಟೆಡ್ ಇಂಟು ದಿಸ್ 73rd ಅಮೆಂಡ್ಮೆಂಟ್ ಪ್ಲಸ್ 74th CAA ಆಲ್ಸೋ. ಇವೆಲ್ಲ ಸೈಮಲ್ಟೇನಿಯಸ್ಲಿ ತಿದ್ದುಪಡಿ ಆದಂಥವು. ಅದು ದಿಸ್ ಈಸ್ ಅಬೌಟ್ ಮುನ್ಸಿಪಾಲ್ಟಿ, ದಿಸ್ ಈಸ್ ಅಬೌಟ್ ಪುರಸಭೆಗಳು. ಅಂದರೆ ಪಟ್ಟಣಕ್ಕಾಗಿ ಇದು, ಉಳಿದ ಎಲ್ಲ ಪ್ರದೇಶಕ್ಕಾಗಿ ಪಂಚಾಯತ್ ವ್ಯವಸ್ಥೆ ಅಂತಕ್ಕಂಥದ್ದನ್ನು, ಅಥವಾ 73ನೇ ಸಂವಿಧಾನ ತಿದ್ದುಪಡಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ನೋಡಿ, ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಪ್ರಯತ್ನಗಳು ಬಹಳ ಹಿಂದಿನಿಂದ ನಡೆದವು. ಅತಿ ಪ್ರಮುಖವಾಗಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಮತ್ತು VP ಸಿಂಗ್ ಸರ್ಕಾರದಲ್ಲಿ ಪ್ರಯತ್ನ ನಡೀತು. ಆದರೆ ಅಲ್ಟಿಮೇಟ್ಲಿ ಅದು ಸಂವಿಧಾನ ತಿದ್ದುಪಡಿಯಾಗಿ ಹೊರಹೊಮ್ಮಿದ್ದು PV ನರಸಿಂಹರಾವ್ ಅವರ ಸರ್ಕಾರ ಇದ್ದಾಗ. PV ನರಸಿಂಹರಾವ್ ಅವರ ಸರ್ಕಾರ ಇದ್ದಾಗ ಏನಾಯಿತು ಅಂತಂದರೆ, ಈ ಒಂದು ತಿದ್ದುಪಡಿ ಬಂತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಏನಿದು ತಿದ್ದುಪಡಿ? ನೋಡಿ, ಇಟ್ ಕಮ್ಸ್ ಅಂಡರ್ ಪಾರ್ಟ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್. ಪಾರ್ಟ್ 9 ಅಂಥೇಳಿ ನಾವು ಏನು ಒಂದು ಸಂವಿಧಾನದ ಭಾಗ ಇತ್ತು, ಆ ಭಾಗದಲ್ಲಿ 243 ಅಂತ ಒಂದು ಆರ್ಟಿಕಲ್ ಇತ್ತು, ಅದು ಡಿಲೀಟ್ ಆಗಿತ್ತು. ಅದೇ ಅನುಚ್ಛೇದವನ್ನು ಉಪಯೋಗಿಸ್ಕೊಂಡು ನಾವು 243 ಉಪಯೋಗಿಸ್ಕೊಂಡು 243ಗೆ 243A B C D ಅಂಥೇಳಿ ಸುಮಾರು ಒಂದು ಅಲ್ಫಾಬೆಟ್ ಸಾಕಾಗಿಲ್ಲ ನಮಗೆ, ಜಡ್ ತನಕ. ಆಮೇಲೆ ZA ZB ZC ಅಂಥೇಳಿ ಮಾಡಿದ್ದೀವಿ ನಾವು. ಅದೆಲ್ಲ ಮುಂದೆ ಹೋಗ್ತಾ ನೋಡ್ತೀವಿ ನಾವು, ಪುರಸಭೆಯನ್ನು ನೋಡುವಾಗ ಅದು ಬರುತ್ತೆ. ಇವಾಗ ನಾವು 243 ಇಂದ 243O ವರೆಗೆ ಏನು ಪ್ರಾವಧಾನಗಳನ್ನು ಇದರಲ್ಲಿ ಸೇರಿಸಿದ್ವಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 9ನೇ ಭಾಗದಲ್ಲಿ ಸೇರಿಸಿದ್ವಿ. ಇದು ಏನು ಸಂವಿಧಾನ ತಿದ್ದುಪಡಿ ಕಾನೂನು, ಸಂವಿಧಾನ ತಿದ್ದುಪಡಿ ಕಾನೂನು 1992, 73ನೇ ಸಂವಿಧಾನ ತಿದ್ದುಪಡಿ ಕಾನೂನು, ತಿದ್ದುಪಡಿ ಅಧಿನಿಯಮ. ಪ್ರತಿಯೊಂದು ಸಂವಿಧಾನ ತಿದ್ದುಪಡಿಗಳು ಕೂಡ ಒಂದು ಕಾನೂನು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ವಿಧಿ 243ರಿಂದ 243O ವರೆಗೆ ಏನಾಗುತ್ತೆ, ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಡ್ತದೆ. ನಾನು ವಿದ್ಯಾರ್ಥಿಗಳಿಗೆ ಎಲ್ಲ ಅನುಚ್ಛೇದಗಳನ್ನು ನೆನ್ಪಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು. ಆದರೆ ಈ ರೇಂಜನ್ನು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ಅಂಥೇಳಿ ನಾನು ಅಂದ್ಕೊಳ್ತೀನಿ. ನೀವು ಈ ಪರೀಕ್ಷೆಗೆ ಉತ್ತರ ಬರೀಬೇಕಾದ್ರೆ ಈ ರೇಂಜನ್ನು ಬರೆದ್ರೆ ಸಾಕು. ಇಟ್ ಕವರ್ಸ್ ಫ್ರಮ್ ಆರ್ಟಿಕಲ್ 243 to 243O ಅಂಥೇಳಿ ನೀವು ಬರಿಬೋದು. ಅಥವಾ ಇದು ವಿಧಿ 243ರಿಂದ 243O ವರೆಗೆ ಇದೆ ಅನ್ನುವುದನ್ನು ನೀವು ಹೇಳಿದರೆ ಸಾಕು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಆಮೇಲೆ ಇದು ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ, ಪ್ರಮುಖವಾದ ವಿಧಿಗಳನ್ನು ಮಾತ್ರ ಚರ್ಚೆ ಮಾಡಿದ್ದೀನಿ. ಎಲ್ಲ ವಿಧಿಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ, ಪ್ರಮುಖವಾದ ವಿಧಿಗಳನ್ನು ಮಾತ್ರ ಚರ್ಚೆ ಮಾಡಿದ್ದೀನಿ. ಇಲ್ಲಿ ಮೊದಲನೆಯದರಲ್ಲಿ ನೀವು ನೋಡ್ಬೋದು ಏನಂತಂದರೆ, ಗ್ರಾಮ ಸಭಾ. ಗ್ರಾಮ ಸಭೆ ಅಂದ್ರೇನು ನಾನು ಪ್ರಾರಂಭದಲ್ಲಿ ಹೇಳಿದೆ. ಏನು ಹೇಳಿದ್ದೀನಿ ಅಂತಂದರೆ, ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಅಂತ, ಎಲ್ಲರೂ ಭಾಗವಹಿಸುವಂಥ ಪಾರ್ಟಿಸಿಪೇಟಿವ್ ಗೌರ್ಮೆಂಟ್. ನೀವು ಇದ್ರ ಬಗ್ಗೆ ಇನ್ನೂ ಬೆಳಕು ಚೆಲ್ಲಬೇಕು ಅಂತಂದರೆ,
ನೀವು ವೀರಪ್ಪ ಮೊಯ್ಲಿಯವರು ಬರೆದಂತಹ ಒಂದು ಅಥವಾ ಅವರು ಚೇರ್ಮನ್ ಆಗಿದ್ದಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಟಿ ರಿಪೋರ್ಟ್ ಇದೆ, ARR, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ರಿಪೋರ್ಟ್. ಅದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಓದಿದರೆ ನಿಜವಾಗಿಯೂ ನಮ್ಮ ರಾಜಕೀಯದಲ್ಲಿರ್ತಕ್ಕಂತಹ ಕೆಲವೊಂದು ವ್ಯಕ್ತಿಗಳ ಕನಸು ಹೇಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ವೀರಪ್ಪ ಮೊಯ್ಲಿ ಅವರ ಕನಸು ಅದರಲ್ಲಿ ಅಡಕವಾಗಿದೆ. ಅದರಲ್ಲಿ ಎಲ್ಲ ವಿಷಯಗಳು ಜಾರಿಯಾಗಿಲ್ಲ, ಆ ಪ್ರಶ್ನೆ ಬೇರೆ. ಬಟ್ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಯಾರು ನೀವು ರುಚಿ ಇಟ್ಕೊಂಡಿದ್ದೀರಿ, ಮತ್ತು ಭವಿಷ್ಯದಲ್ಲಿ ಇದು ಪ್ರಬಲವಾಗಿ ಬೆಳಿಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಬಲವಾಗಿ ಬೆಳೆದ್ರೆ ಪ್ರಜಾಪ್ರಭುತ್ವ ಬೆಳೆದಂತೆ. ಆಡಳಿತ ಪ್ರಜೆಯ ಹತ್ತಿರ ಬಂದಾಗ ಪ್ರಜೆಗೆ ಜವಾಬ್ದಾರಿ ಬರ್ತದೆ. ವೆನ್ ಹಿ ಓನ್ಸ್ ಹಿಮ್ಸೆಲ್ಫ್, ಇದು ನನ್ನ ಜವಾಬ್ದಾರಿ ಅಂತ ಅಂದಾಗ ಏನಾಗ್ತದೆ, ನಮ್ಗೆ ನಮ್ಮ ಹಳ್ಳಿಯ ಬಗ್ಗೆ ಗೌರವ, ನಮ್ಮ ಇರುವಂಥ ಪ್ರದೇಶಗಳ ಬಗ್ಗೆ ಗೌರವ, ನಂತರ ನಮ್ಮ ರಾಜ್ಯದ ಬಗ್ಗೆ ಗೌರವ, ದೇಶದ ಬಗ್ಗೆ ಗೌರವ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಆರ್ಟಿಕಲ್ 243ನಲ್ಲಿ ವಿಧಿ 243ರಲ್ಲಿ ಎಲ್ಲ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯ ಇದು. ಅದಕ್ಕೆ ಐ ಹ್ಯಾವ್ ಟೇಕನ್ ಓನ್ಲಿ ಗ್ರಾಮ ಸಭಾ. ಗ್ರಾಮ ಸಭಾ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ 243B. ಏನು ಹೇಳುತ್ತೆ? ಗ್ರಾಮ ಸಭಾ ಮೀನ್ಸ್ ಎ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪರ್ಸನ್ಸ್ ರಿಜಿಸ್ಟರ್ಡ್ ಇನ್ ದ ಇಲೆಕ್ಟೋರಲ್ ರೋಲ್ಸ್. ನೋಡಿ, ವೋಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಹೆಸರು ಏನಿದಾವೆ ಎಲ್ಲರೂ ಈ ಸಭೆಯ ಸದಸ್ಯರು ಅಂತಕ್ಕಂಥದ್ದು. ರಿಲೇಟಿಂಗ್ ಟು ಎ ವಿಲೇಜ್ ಕಾಂಪ್ರೈಸ್ಡ್ ವಿದಿನ್ ದ ಏರಿಯಾ ಆಫ್ ಪಂಚಾಯತ್. ಯಾವುದೇ ಒಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವೋಟರ್ ಲಿಸ್ಟಿನಲ್ಲಿ, ಚುನಾವಣಾ ಪಟ್ಟಿಯಲ್ಲಿ ಹೆಸರಿದ್ರೆ ಅವರೆಲ್ಲರೂ ಕೂಡ ಆ ಗ್ರಾಮ ಸಭೆಯ ಸದಸ್ಯರಾಗ್ತಾರೆ. ಆ ಗ್ರಾಮ ಸಭೆಯ ಸದಸ್ಯರಾಗಿರ್ತಾರೆ. ಒಂದು ಪಂಚಾಯತಿಯಲ್ಲಿ 3-4 ಗ್ರಾಮ ಸಭೆಗಳು ಇರ್ಬೋದು. ಆ ಗ್ರಾಮ ಸಭೆಯ ಸದಸ್ಯತ್ವವನ್ನು ಅವರು ಪಡೀತಾರೆ. ಎಟ್ ದ ವಿಲೇಜ್ ಲೆವೆಲ್. ಇಟ್ ಈಸ್ ಎ ಪರ್ಮನೆಂಟ್ ಬಾಡಿ. ನೋಡಿ, ಇಲ್ಲಿ ಇಲೆಕ್ಷನ್ನೇ ಇಲ್ಲ, ಗ್ರಾಮ ಸಭೆಗೆ ಚುನಾವಣೆಯೇ ಇಲ್ಲ. ಯಾರ್ದು ವೋಟರ್ ಲಿಸ್ಟಲ್ಲಿ ನೀವು 18 ವರ್ಷ ನಿಮ್ದು ಆಗುತ್ತೋ, ವೋಟರ್ ಲಿಸ್ಟಿಗೆ ನೀವು ಎಂಟ್ರಿ ಮಾಡಿಸ್ಕೊಂಡ್ರಿ ಅಂದರೆ ನೀವು ಗ್ರಾಮ ಸಭೆಯಲ್ಲಿ ಭಾಗವಹಿಸುವ ಗ್ರಾಮ ಸಭೆಯ ಸಂವಿಧಾನಾತ್ಮಕವಾದಂತಹ ಸದಸ್ಯರು ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಸೊ ಐ ಕ್ಯಾನ್ ಬಿ ಎ ಮೆಂಬರ್ ಆಫ್ ಎ ಗ್ರಾಮ ಸಭಾ ಬೈ ವರ್ಚ್ಯೂ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ಈ ದೇಶ ನನ್ನದು, ಈ ಸಂವಿಧಾನ ನನ್ನದು, ಈ ಹಳ್ಳಿ ನನ್ನದು ಅಂತಕ್ಕಂಥದ್ದನ್ನು ಈ ಆಡಳಿತ ವ್ಯವಸ್ಥೆಯಲ್ಲಿ ನಾನಿದ್ದೀನಿ. ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಅನ್ನೋದು ಇದರಲ್ಲಿ ಬಹಳ ಮುಖ್ಯ. ನೀವು ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಗ್ರಾಮ ಸಭೆಯ ಮೇಲೆ ಶಾರ್ಟ್ ನೋಟ್ ಕೇಳ್ತಾರೆ. ದೇರ್ ವಿಲ್ ಬಿ ಎ ಶಾರ್ಟ್ ನೋಟ್ ಕ್ವಶನ್ ಆನ್ ದಿಸ್. ಆದ್ದರಿಂದ ಈ ಡೆಫಿನೇಷನ್ ನಿಮಗೆ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ವಾಟ್ ಈಸ್ ಮೆಂಟ್ ಬೈ ಗ್ರಾಮ ಸಭೆ ಅಂತಕ್ಕಂಥದ್ದು. ನೆಕ್ಸ್ಟ್, ಪಂಚಾಯಿತಿಯ ಒಂದು ವ್ಯವಸ್ಥೆಯನ್ನು, ಅಂದರೆ ಟೆರಿಟೋರಿಯಲಿ ನಾವು ಯಾವ ರೀತಿ ಪಂಚಾಯತಿಯನ್ನು ಮಾಡ್ತೀವಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಪಂಚಾಯಿತಿಯನ್ನು ಯಾವ ರೀತಿ ರಚಿಸ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಪಂಚಾಯಿತಿಯನ್ನು ಯಾವ ರೀತಿ ರಚಿಸ್ತೀವಿ ಅನ್ನೋದನ್ನು ನಾವು ಆರ್ಟಿಕಲ್ 243B ನೋಡ್ಬೋದು. 243B ಏನು ಹೇಳುತ್ತೆ? ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ಸ್ ಆಸ್ ಪರ್ ದ ಕಂಡೀಷನ್ಸ್ ಆಫ್ ದಿಸ್ ಆರ್ಟಿಕಲ್. ಅಂದರೆ ಈ ಅನುಚ್ಛೇದದ ನಿರ್ಬಂಧಗಳ ಪ್ರಕಾರ ಸ್ಟೇಟ್ ಲೆಜಿಸ್ಲೇಚರ್ ಬೈ ಲಾ ಪ್ರೊವೈಡ್ ಫಾರ್ ದ ಕಾಂಪೋಸಿಷನ್ ಆಫ್ ಪಂಚಾಯತ್ಸ್. ಅಂದರೆ ಪಂಚಾಯತಿ ಯಾವ ರೀತಿ ಇರಬೇಕು ಅನ್ನೋದನ್ನು ರಾಜ್ಯ ವಿಧಾನಮಂಡಲ ಕಾನೂನು ಮುಖಾಂತರ ನಿರ್ಧರಿಸಬೇಕು. ದ ಟೆರಿಟೋರಿಯಲ್ ಏರಿಯಾ ಆಫ್ ದ ಪಂಚಾಯತ್ ಎಟ್ ಎನಿ ಲೆವೆಲ್ ಈಸ್ ಡಿಸೈಡೆಡ್ ಓನ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಜನಸಂಖ್ಯೆಯ ಆಧಾರದ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಏನು ಟೆರಿಟೋರಿಯಲ್ ಏರಿಯಾ ಇರ್ತದಲ್ಲ, ಕಾನ್ಸ್ಟಿಟ್ಯೂನ್ಸಿಗೆ ಅಥವಾ ಕ್ಷೇತ್ರ ವ್ಯಾಪ್ತಿ, ಆ ಕ್ಷೇತ್ರ ವ್ಯಾಪ್ತಿಯನ್ನು ನೀವೇನು ಮಾಡಬೇಕು, ಆ ರೀತಿಯಾಗಿ ನಿರ್ಧರಿಸಬೇಕು. ಓಕೆ, ಟೆರಿಟೋರಿಯಲ್ ಏರಿಯಾ ಆಫ್ ದ ಪಂಚಾಯತ್ ಎಟ್ ಎನಿ ಲೆವೆಲ್ ಈಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಜನಸಂಖ್ಯೆಯ ಆಧಾರದ ಮೇಲೆ ನೀವು ಕಾನ್ಸ್ಟಿಟ್ಯೂನ್ಸಿಗಳನ್ನು ನಿರ್ಧರಿಸಬೇಕು. ಇಟ್ ವಿಲ್ ಹ್ಯಾವ್ 3 ಲೆವೆಲ್ಸ್. ನೋಡಿ, ಮತ್ತು ಈ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಕ್ಷೇತ್ರಗಳು ಹೇಗಿರ್ತಾವಲ್ವಾ, ಈ ಕ್ಷೇತ್ರಗಳು ಹೇಗಿರಬೇಕು ಅಂತಂದರೆ 3 ಹಂತದ ಕ್ಷೇತ್ರಗಳಿರಬೇಕು. 3 ಹಂತದ ಕ್ಷೇತ್ರಗಳಿರಬೇಕು. ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಎ ಡಿಸ್ಟಿಕ್. ಒಂದು ಜಿಲ್ಲೆ ಅಂತ ಹೇಳಿ ನಾವು ಇದನ್ನು ತಗೊಂಡ್ರೆ, ಈ ಜಿಲ್ಲೆಯಲ್ಲಿ ಏನಾಗಬೇಕು,
ಇದು ದಿಸ್ ರೆಡ್ ಲೈನ್ ಹಾಕಿರುವಂಥದ್ದು ಏನಿದು ಜಿಲ್ಲಾ ಪಂಚಾಯಿತಿ. ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ವೇಳೆ 2 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದರೆ ಇದರಲ್ಲಿ ಈ ಪಂಚಾಯತಿ ವ್ಯವಸ್ಥೆಯಲ್ಲಿ 3 ಹಂತಗಳಿರಬೇಕು. ಪಂಚಾಯತ್ ವ್ಯವಸ್ಥೆಯಲ್ಲಿ 3 ಹಂತಗಳಿರಬೇಕು. ಏನು 3 ಹಂತ? ಇಲ್ಲಿ ಈ ಎಲ್ಲ ಸಮಾನವಾಗಿ ನೀವೇನು ಮಾಡಬೇಕು, ಒಂದೊಂದು ಪಂಚಾಯಿತಿಗಳನ್ನು ಮಾಡಬೇಕು. ಇದೊಂದು ಪಂಚಾಯಿತಿ, ಇದು ಮೊದಲನೇ ಹಂತ. ಇದಕ್ಕೆ ಏನಂತವೆ ಅಂತಂದ್ರೆ ನಾವು ವಿಲೇಜ್ ಪಂಚಾಯತ್ ಅಂತೀವಿ. ಇದಕ್ಕೇನಂತೀವಿ? ವಿಲೇಜ್ ಪಂಚಾಯತ್, VP ಅಂತ ಹೇಳ್ತಾರೆ, ವಿಲೇಜ್ ಪಂಚಾಯತ್. ಈ ವಿಲೇಜ್ ಪಂಚಾಯತ್, ಈ ವಿಲೇಜ್ ಪಂಚಾಯಿತಿಯ ನಂತರ ನಾವೇನು ಮಾಡಬೇಕು ಅಂತಂದರೆ ಇನ್ನೊಂದು ಲೆವೆಲನ್ನು ಮಾಡಬೇಕು. ಇನ್ನೊಂದು ಲೆವೆಲ್, ಆ ಲೆವೆಲ್ ಏನು ಅಂತಂದರೆ ಕೆಲವೊಂದು ಇದು ಈ ಪ್ರದೇಶ, ಆಮೇಲೆ ಈ ಪ್ರದೇಶ 1 2 3 5 6 7 ಈ ಪ್ರದೇಶಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಮಧ್ಯಂತರ ಪಂಚಾಯತಿಗಳು. ಇದಕ್ಕೆ ಇಂಟರ್ಮಿಡಿಯೇಟ್ ಪಂಚಾಯತ್. ನಾವು ಕರ್ನಾಟಕದಲ್ಲಿ ಇದಕ್ಕೆ ತಾಲೂಕ್ ಪಂಚಾಯತ್ ಅಂತೀವಿ. ಇದಕ್ಕೇನು ಹೇಳ್ತೀವಿ? ತಾಲೂಕ್ ಪಂಚಾಯತ್. ಕರ್ನಾಟಕವನ್ನು ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಕೆಳಹಂತದಲ್ಲಿ ವಿಲೇಜ್ ಪಂಚಾಯತ್, ಇದರ ಮೇಲಿನ ಹಂತದಲ್ಲಿ ತಾಲೂಕ್ ಪಂಚಾಯತ್, ಇದರ ಮೇಲಿನ ಹಂತದಲ್ಲಿ ಜಿಲ್ಲಾ ಪಂಚಾಯತ್. ಈ 3 ಹಂತಗಳನ್ನು ನಾವು ಹೊಂದಬೇಕು ಅಂತೇಳಿ. ಇಟ್ ವಿಲ್ ಹ್ಯಾವ್ 3 ಲೆವೆಲ್ಸ್: ವಿಲೇಜ್ ಪಂಚಾಯತ್, ಇಂಟರ್ಮಿಡಿಯೇಟ್ ಆರ್ ತಾಲೂಕ್ ಪಂಚಾಯತ್, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಡಿಸ್ಟ್ರಿಕ್ಟ್ ಪಂಚಾಯತ್. ಈ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಹೇಳ್ತದೆ. ಇಫ್ ದ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 20 lakhs, ಒಂದು ವೇಳೆ ಜನಸಂಖ್ಯೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಈಸ್ ನಾಟ್ ದೇರ್, ಇದಿರೋದಿಲ್ಲ. ಇನ್ ಕೇಸ್ ಆಫ್ ಎ district which is having less than 2 lakhs, then only there will be a ಜಿಲ್ಲಾ ಪಂಚಾಯತ್ ಆ್ಯಂಡ್ ವಿಲೇಜ್ ಪಂಚಾಯತ್. ಇವೆರಡೇ ಇರ್ತವೆ ಅಂತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ನಾವು ಸಂವಿಧಾನದ 243B ಮಾಡುತ್ತೆ. 243B ಸಂವಿಧಾನ ಏನು ಮಾಡುತ್ತೆ ಅಂದರೆ ರಾಜ್ಯ ವಿಧಾನಮಂಡಲಗಳಿಗೆ ಅಧಿಕಾರವನ್ನು ಕೊಡುತ್ತೆ. ಆ ಅಧಿಕಾರದಲ್ಲಿ ಈ ಗೈಡ್ಲೈನ್ಸ್ಗಳನ್ನು ಹೇಳ್ತಾರೆ. ಇದ್ರ ಪ್ರಕಾರ ನೀವೇನು ಮಾಡಬೇಕು ಅಂತಂದರೆ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ರೆಡಿ ಮಾಡಬೇಕು. ಗ್ರಾಮ ಪಂಚಾಯತಿ ಕಾನ್ಸ್ಟಿಟ್ಯೂಯೆನ್ಸಿ, ಆಮೇಲೆ ತಾಲೂಕ್ ಪಂಚಾಯತಿ ಕಾನ್ಸ್ಟಿಟ್ಯೂಯೆನ್ಸಿ, ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂಯೆನ್ಸಿ, ಈ ರೀತಿ ಮಾಡಬೇಕು. ಇವೆಲ್ಲವುಗಳು ಜನಸಂಖ್ಯೆಗೆ ಅನುಗುಣವಾಗಿರಬೇಕು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನಸಂಖ್ಯೆ ಏನಿದೆಯಲ್ಲ, ಆ ಜನಸಂಖ್ಯೆಯನ್ನು ನೀವು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತಂದರೆ ಎಲ್ಲ ಕ್ಷೇತ್ರಗಳಿಗೂ ಸಮಾನ ಪ್ರಮಾಣದಲ್ಲಿ, ಬೈ ಆ್ಯಂಡ್ ಲಾರ್ಜ್, ಸ್ಟ್ರಿಕ್ಟ್ ಅಲ್ಲ, ಬೈ ಆ್ಯಂಡ್ ಲಾರ್ಜ್ ಸಮಾನ ಪ್ರಮಾಣದಲ್ಲಿ ಜನಸಂಖ್ಯೆ ಇರಬೇಕು ಅನ್ನೋದು ಇದರ ಅರ್ಥ. ಆದರೆ ಕನ್ನಡದ ತರ್ಜುಮೆಯನ್ನು ನಾನು ಇಲ್ಲಿ ಮಾಡಿದ್ದೀನಿ. ವಿಧಿ 243B ಪ್ರಕಾರ ರಾಜ್ಯ ವಿಧಾನಮಂಡಲವು ಕಾನೂನಿನ ಮೂಲಕ ಪಂಚಾಯತ್ ರಚನೆಗೊಳಿಸಲು ಪ್ರಾವಧಾನ ಮಾಡಬೇಕು. 3 ಹಂತದ ವ್ಯವಸ್ಥೆ ಇರಬೇಕು. 2 ಲಕ್ಷಕ್ಕಿಂತ ಕಡಿಮೆ, 20 ಲಕ್ಷಕ್ಕಿಂತ, ಸಾರಿ ನಾನು ಹೇಳಿದ್ದು ತಪ್ಪಾಯಿತು. ಅದು ಐ ಥಿಂಕ್ ಹಿಯರ್ ಆಲ್ಸೋ ಇಟ್ ಈಸ್ 20 lakhs. 2 lakhs ಅಲ್ಲ ಇದು, ದಿಸ್ ಈಸ್ 20 lakhs. 20 ಲಕ್ಷಕ್ಕಿಂತ ಕಡಿಮೆ ಇದ್ದರೆ 2 ಹಂತ, 2 lakhs ಅಲ್ಲ ಅದು. ಓಕೆ, ದೆನ್ ಕಾಂಪೋಸಿಷನ್ ಆಫ್ ಪಂಚಾಯತ್. ಈಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ್ಷೇತ್ರವನ್ನು ವಿಂಗಡಿಸಿ ಹೇಗೆ ಮಾಡಬೇಕು ಅಂತ, ಸಂರಚನೆಯನ್ನು ಹೆಂಗೆ ಮಾಡಬೇಕು, ನಾವೇನು ಮಾಡಬೇಕು, ಪಂಚಾಯತಿಯ ಸಂರಚನೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದ ಸ್ಟೇಟ್ ಲೆಜಿಸ್ಲೇಚರ್ ಬೈ ಎನಾಕ್ಟಿಂಗ್ ಲಾ, ನೋಡಿ ಇಲ್ಲಿಯೂ ಕೂಡ ಸಂವಿಧಾನ ಇವರಿಗೆ ಅಧಿಕಾರ ಕೊಟ್ಟಿದೆ. ಯಾರಿಗೆ? ಸ್ಟೇಟ್ ರಾಜ್ಯ ವಿಧಾನಮಂಡಲಕ್ಕೆ ಅಧಿಕಾರ ಕೊಟ್ಟಿದೆ. ಡಿಸೈಡ್ಸ್ ಕಾಂಪೋಸಿಷನ್ ಆಫ್ ಪಂಚಾಯತ್ಸ್, ಪಂಚಾಯತ್ಗಳು ಯಾವ ರೀತಿ ಇರಬೇಕು ಅನ್ನೋದನ್ನು. ಅಂದರೆ ಪಂಚಾಯತಿಗೆ ನೀವು ಸದಸ್ಯರುಗಳನ್ನು ಯಾವ ರೀತಿ ಚುನಾಯಿಸಬೇಕಂತಕ್ಕಂಥದ್ದು, ಪಂಚಾಯತಿಯಲ್ಲಿ ಯಾವ ಯಾವ ವ್ಯಕ್ತಿಗಳು ಸದಸ್ಯರಾಗಿರ್ತಾರೆ ಅಂತಕ್ಕಂಥದ್ದು ಅನುಚ್ಛೇದ 243C ನಾವು ಕಾಣ್ಬೋದು. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು. ನಾವು ಏನು ಮಾಡ್ಬೋದು ಇಲ್ಲಿ? ದ ನಂಬರ್ ಆಫ್ ಮೆಂಬರ್ಸ್ ಎಟ್ ದ 3 levels ಆಫ್ ಪಂಚಾಯತ್ ವಿಲ್ ಬಿ ಡಿಸೈಡೆಡ್ ಬೇಸ್ಡ್ ಆನ್ ಪಾಪ್ಯುಲೇಷನ್.
ನೋಡಿ, ಕ್ಷೇತ್ರ ವಿಂಗಡಣೆಯನ್ನು ನೀವೇನು ಮಾಡಿದ್ವಿ, ಜನಸಂಖ್ಯೆ ಆಧಾರದ ಮೇಲೆ ಮಾಡಿದಿರಿ. ಮತ್ತು ಇಲ್ಲಿ ಮೆಂಬರ್ಗಳನ್ನು ನೀವು ಏನು ಆಯ್ಕೆ ಮಾಡ್ತೀರಿ, ಈ ಮೆಂಬರ್ಗಳನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಅತಿ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಈ ಜನಸಂಖ್ಯೆಯ ಆಧಾರದ ಮೇಲೆ ನೀವು ಅದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಆ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದವರು ಏನಿದ್ದಾರೆ, ಅವರು ಎಷ್ಟು ಪ್ರಮಾಣದಲ್ಲಿದ್ದಾರೆ, ತಕ್ಕನಾಗಿ ಅಷ್ಟು ಪ್ರಮಾಣದಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದ ನಂಬರ್ ಆಫ್ ಮೆಂಬರ್ಸ್ ಎಟ್ ಆಲ್ ದ 3 levels. ವಾಟ್ ಆರ್ ಆಲ್ ದೀಸ್ 3 levels? ದಿ 3 levels ಆರ್ ವಿಲೇಜ್ ಪಂಚಾಯತ್, ತಾಲೂಕ್ ಪಂಚಾಯತ್ ಆರ್ ಇಂಟರ್ಮಿಡಿಯೇಟ್ ಪಂಚಾಯತ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಪಂಚಾಯತ್. ಈ 3 ಹಂತಗಳಲ್ಲಿ will be decided based on population. By and large, each constituency will have equal distribution of population. ಜನಸಂಖ್ಯೆ ಏನಿರಬೇಕು, ಸಮಾನವಾಗಿರಬೇಕು. ಆಲ್ ದ ಮೆಂಬರ್ಸ್, ನೋಡಿ ಇಲ್ಲಿ ಈ ಪಂಚಾಯತಿಗೆ ಚುನಾವಣೆ ಮಾಡುವಂತಹ ಎಲ್ಲ ಸದಸ್ಯರುಗಳನ್ನು ನೀವು ನೇರವಾಗಿ ಮತದಾರರಿಂದ ಚುನಾಯಿಸಲ್ಪಡಬೇಕು. ಮತದಾರರು ಚುನಾವಣೆಯನ್ನು ಮಾಡಿ ಪಂಚಾಯತಿ ಸದಸ್ಯರನ್ನ ಆರಿಸಬೇಕು, ಇಂಟರ್ಮಿಡಿಯೇಟ್ ಪಂಚಾಯತಿಯ ಸದಸ್ಯರನ್ನ ಆರಿಸಬೇಕು ಮತ್ತು ಜಿಲ್ಲಾ ಪಂಚಾಯತಿಯ ಸದಸ್ಯರನ್ನ ಆರಿಸಬೇಕು ಅಂತಕ್ಕಂಥದ್ದು ಇದರ ಅರ್ಥ. ದ ಸ್ಟೇಟ್ ಲಾ ಮೇ ಪ್ರೊವೈಡ್ ಫಾರ್, ನೋಡಿ ಇದು ಅಲ್ಲದೇನೆ ರಾಜ್ಯ ಕಾನೂನಿನ ಮುಖಾಂತರ ವಿಶೇಷವಾದ ಪ್ರಾವಧಾನಗಳನ್ನು ಮಾಡ್ಬೋದು. ಏನು ವಿಶೇಷವಾದ ಪ್ರಾವಧಾನಗಳು? ಚೇರ್ಮನ್ ಆಫ್ ದ ವಿಲೇಜ್ ಪಂಚಾಯತ್ ವಿಲ್ ಬಿಕಮ್ ದ ಮೆಂಬರ್ ಆಫ್ ದ ತಾಲೂಕ್ ಪಂಚಾಯತ್. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ತನ್ನ ಅಧ್ಯಕ್ಷ ಹುದ್ದೆಯ ಪ್ರಭಾವದಿಂದ ತಾಲೂಕು ಪಂಚಾಯಿತಿಯ ಅಥವಾ ಮಧ್ಯಂತರ ಪಂಚಾಯಿತಿಯ ಏನಾಗ್ತಾನೆ, ಅವನು ಸದಸ್ಯ ಆಗ್ತಾನೆ. ಹಾಗೆಯೇ ಮಧ್ಯಂತರ ಪಂಚಾಯಿತಿಯ ಅಧ್ಯಕ್ಷನು ತನ್ನ ಸ್ಥಾನದ ಮಾನ್ಯತೆಯಿಂದ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗ್ತಾನೆ. ಆ ರೀತಿ ಪ್ರಾವಧಾನ ಇರಬೇಕು. ಯು ಶುಡ್ ಮೇಕ್ ಎನ್ ಅರೇಂಜ್ಮೆಂಟ್ ಇನ್ ಸಚ್ ಎ ವೇ ದ ಸ್ಟೇಟ್ ಲಾ ಮೇ ಪ್ರೊವೈಡ್ ಫಾರ್ ದ ಚೇರ್ಮನ್ ಆಫ್ ದ ವಿಲೇಜ್ ಪಂಚಾಯತ್ ಬಿ ದ ಮೆಂಬರ್ ಆಫ್ ದ ಇಂಟರ್ಮಿಡಿಯೇಟ್ ಪಂಚಾಯತ್ ಆರ್ ಇನ್ ದ ಅಬ್ಸೆನ್ಸ್ ಆಫ್ ಇಂಟರ್ಮಿಡಿಯೇಟ್ ಪಂಚಾಯತ್. 20 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ವ್ಯವಸ್ಥೆ ಇದ್ದಾಗ 2 ಲೆವೆಲ್ ಇರುತ್ತೆ, ಈ ಇಂಟರ್ಮಿಡಿಯೇಟ್ ಲೆವೆಲ್ ಇರುವುದಿಲ್ಲ. ಆವಾಗ ಇದರ ಅಧ್ಯಕ್ಷ ಜಿಲ್ಲಾ ಪಂಚಾಯತಿಯ ಸದಸ್ಯ ಆಗ್ತಾನೆ. ಓಕೆ, ಪಂಚಾಯತ್ ದ ಮೆಂಬರ್ ಆಫ್ ದ ಇಂಟರ್ಮಿಡಿಯೇಟ್ ಬಿಕಮ್ ದ ಮೆಂಬರ್ ಆಫ್ ದ ಜಿಲ್ಲಾ ಪಂಚಾಯತ್. ಫರ್ದರ್ ದ ಚೇರ್ಮನ್ ಆಫ್ ದ ಇಂಟರ್ಮಿಡಿಯೇಟ್ ಪಂಚಾಯತ್ ಬಿ ದ ಮೆಂಬರ್ ಆಫ್ ದಿ ಜಿಲ್ಲಾ ಪಂಚಾಯತ್. ಇಷ್ಟೇ, ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ 3 ಹಂತ ಇದ್ರೆ ತಾಲೂಕು ಪಂಚಾಯಿತಿಯ ಸದಸ್ಯ ಯಾರಾಗ್ತಾರೆ? ವಿಲೇಜ್ ಪಂಚಾಯತ್ ಅಧ್ಯಕ್ಷನೂ ಆಗ್ತಾನೆ. ನೇರ ಚುನಾವಣೆ ಆದಂಥವ್ರ ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೂ ಅಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯ ಆಗ್ತಾನೆ. ಆಮೇಲೆ ಜಿಲ್ಲಾ ಪಂಚಾಯಿತಿಯಲ್ಲಿ ನೇರ ಚುನಾವಣೆ ಆದಂತಹ ಸದಸ್ಯರಲ್ಲದೆ ತಾಲೂಕು ಪಂಚಾಯಿತಿಯ ಅಥವಾ ಮಧ್ಯಂತರ ಪಂಚಾಯಿತಿಯ ಅಧ್ಯಕ್ಷನೂ ಕೂಡ ಅಲ್ಲಿ ಸದಸ್ಯನಾಗ್ತಾನೆ ಅಂತಕ್ಕಂಥದ್ದು ಅದರ ಅರ್ಥ. ಇದನ್ನು ಲಾಜಿಕ್ಕನ್ನು ನೀವು ಅಪ್ಲೈ ಮಾಡಿದರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯ ವಿಧಾನಸಭೆ ಸದಸ್ಯ ಆಗಬೇಕು, ಬಟ್ ಆಗಿಲ್ಲ. ಈ ಒಂದು ಕನಸನ್ನು ವೀರಪ್ಪ ಮೊಯ್ಲಿ ಕಂಡ್ರು. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಎಲ್ಲಿರಬೇಕು? ವಿಧಾನ ಮಂಡಲದಲ್ಲಿ ಇರಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ವೀರಪ್ಪ ಮೊಯ್ಲಿ ಅವರು ಕಂಡ್ರು ಆ ARR ರಿಪೋರ್ಟ್ನಲ್ಲಿ. ಬಟ್ ಅದೇ ಆ ಪ್ರಾವಧಾನ ಇಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇರುವಂತಹ ವ್ಯವಸ್ಥೆ ಇಷ್ಟೇ. ಇನ್ನು ಮುಂದೆ ನಾವು ಅದನ್ನು ಕಾಣ್ಬೋದು. The members of the Legislative Assembly and the members of the Lok Sabha will be the members of the Panchayat of their constituency except village panchayat. ನೋಡಿ, except village panchayat. ಇಲ್ಲಿ MLA ನಂಬರ್ 1 MLA ಪ್ಲಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಲೋಕಸಭಾ, ಲೋಕಸಭಾ ಸದಸ್ಯ, ವಿಧಾನ ಸಭಾ ಸದಸ್ಯ, ಇವರುಗಳು ಬೈ ವರ್ಚ್ಯೂ ಆಫ್ ದೇರ್ ಪೊಸಿಷನ್ ಅವ್ರ ತಾಲೂಕು ಪಂಚಾಯಿತಿಯ ಸದಸ್ಯರು ಹೌದು, ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹೌದು. ಅಂದರೆ ಅವ್ರ ಏರಿಯಾಕ್ಕೆ ಸಂಬಂಧಪಟ್ಟಂಗೆ. ಉದಾಹರಣೆಗೆ ಒಂದು ತಾಲೂಕಿನಲ್ಲಿ, ಒಂದು ಜಿಲ್ಲೆಯಲ್ಲಿ 5 ತಾಲೂಕು ಪಂಚಾಯಿತಿ ಇದಾವೆ ಅಂದರೆ 5 ತಾಲೂಕು ಪಂಚಾಯಿತಿಗೂ ಆ ಜಿಲ್ಲೆಯ ಲೋಕಸಭಾ ಸದಸ್ಯ ಮೆಂಬರ್ ಆಗಿಬಿಡ್ತಾನೆ. ಹಾಗೆಯೇ MLA ಆ ತಾಲೂಕು ಪಂಚಾಯಿತಿಗೆ ಏನಾಗ್ತಾನೆ? ಅವನು ಮೆಂಬರ್ ಆಗ್ತಾನೆ. ಆ ಜಿಲ್ಲಾ ಪಂಚಾಯಿತಿಗೂ ಅವನು ಮೆಂಬರ್ ಆಗ್ತಾನೆ. ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯಿತಿಗೂ, ಯಾಕಂದ್ರೆ ಅವನ ಕ್ಷೇತ್ರ ಅಲ್ಲಿ ಬರ್ತದೆ.
ಆದರೆ ಅದು ಈ ಪರಿಷತ್ತುಗಳಿಗಿಲ್ಲ. ನೋಡಿ, ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ದ ಮೆಂಬರ್ಸ್ ಆಫ್ ದ ರಾಜ್ಯಸಭಾ, MP ರಾಜ್ಯಸಭಾ ಮತ್ತು MLC ಇವರುಗಳು ಏನಾಗ್ತಾರೆ ಅಂತಂದ್ರೆ, ಅವರ ಓಟ್ ಎಲ್ಲಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ತಾಲೂಕ್ ಪಂಚಾಯತಿಗೆ ಅಥವಾ ಇಂಟರ್ಮೀಡಿಯೇಟ್ ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ, ಯಾವ ಕ್ಷೇತ್ರದಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ ಮತ್ತು ಯಾವ ತಾಲೂಕಿನಲ್ಲಿ ಬರುತ್ತೆ ಅವ್ರ ವೋಟಿಂಗ್ ಪವರ್, ಅಲ್ಲಿಗೆ ಅವರು ಸದಸ್ಯರಾಗ್ತಾರೆ. ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ದ ಮೆಂಬರ್ಸ್ ಆಫ್ ರಾಜ್ಯಸಭಾ ವಿಲ್ ಬಿ ದ ಮೆಂಬರ್ಸ್ ಆಫ್ ದ intermediate and Jilla Panchayats of the area where they are registered voters. ಎಲ್ಲಿ ಅವರಿಗೆ ವೋಟಿಂಗ್ ಮತದಾನದ ಅಧಿಕಾರ ಇರುತ್ತೋ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಅಂದರೆ ಇವರು ಒಂದು ತಾಲೂಕು ಪಂಚಾಯಿತಿ ಒಂದು ಜಿಲ್ಲಾ ಪಂಚಾಯಿತಿಗೆ ಮಾತ್ರ ಸದಸ್ಯರಾಗ್ಬೋದು. ಆದರೆ ಅವರು MP ಲೋಕಸಭಾ ಆಗಿದ್ರೆ, MLA ಲೋಕಸಭಾ ಆಗಿದ್ರೆ, ಅವರು ತಾಲೂಕು ಪಂಚಾಯಿತಿಗಳ ವಿಷಯದಲ್ಲಿ MP ಮಲ್ಟಿಪಲ್ ತಾಲೂಕು ಪಂಚಾಯತಿಗೆ ಅವರು ಸದಸ್ಯರಾಗುವಂತಹ ಅವಕಾಶ ಇಲ್ಲಿರುತ್ತೆ. ನೆಕ್ಸ್ಟ್, ಇಟ್ ಈಸ್ ಅಪ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಟು ಮೇಕ್ ಲಾ ಫಾರ್ ದ ಎಲೆಕ್ಷನ್ ಆಫ್ ಚೇರ್ಪರ್ಸನ್. ನೋಡಿ, ಇಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ವಿಧಾನದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ಈ ಸಂವಿಧಾನದ ಪ್ರಾವಧಾನದಲ್ಲಿ ಅಧಿಕಾರವನ್ನು ರಾಜ್ಯ ವಿಧಾನಮಂಡಲಕ್ಕೆ ಬಿಟ್ಟಿದ್ದಾರೆ. ಅವರು ಕಾನೂನು ಮಾಡಿ ಏನು ಮಾಡ್ಬೋದು, ಪಂಚಾಯಿತಿಯ ಅಧ್ಯಕ್ಷನನ್ನು ನೇರವಾಗಿ ಚುನಾವಣೆ ಮಾಡ್ಬೋದು. ಅಂದರೆ ಎಲ್ಲ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಆ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ಮತದಾರರು ಡೈರೆಕ್ಟಾಗಿ ವೋಟ್ ಹಾಕಿ ಅಧ್ಯಕ್ಷನೂ ಇಲೆಕ್ಟ್ ಮಾಡ್ಬೋದು. ಮೆಂಬರ್ನ ಇಲೆಕ್ಟ್ ಮಾಡೋದು ಅಲ್ಲದೆ, ಸದಸ್ಯರನ್ನು ಇಲೆಕ್ಟ್ ಮಾಡೋದು ಅಲ್ಲದೆ, ಅಧ್ಯಕ್ಷರನ್ನು ಕೂಡ ಅವ್ರು ಏನು ಮಾಡ್ಬೋದು, ನೇರ ಚುನಾವಣೆ ಪ್ರಕಾರ ಮಾಡ್ಬೋದು. ಅಥವಾ ಆಯ್ಕೆಯಾದಂತಹ ಸದಸ್ಯರುಗಳಲ್ಲಿ, ಪಂಚಾಯಿತಿಯ ಸದಸ್ಯರುಗಳಲ್ಲಿ ಒಬ್ಬರನ್ನ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡ್ಬೋದು. ನಾವು ಕರ್ನಾಟಕ ಎರಡನೇ ವಿಧಾನವನ್ನು ಅನುಸರಿಸ್ತೀವಿ. ಅವರ್ ಪಂಚಾಯತ್ ಪ್ರೆಸಿಡೆಂಟ್ ಈಸ್ ನಾಟ್ ಡೈರೆಕ್ಟ್ಲಿ ಇಲೆಕ್ಟೆಡ್, ಹಿ ಈಸ್ ಇಂಡೈರೆಕ್ಟ್ಲಿ ಇಲೆಕ್ಟೆಡ್ ಅನ್ನೋದನ್ನು ನೋಡ್ಬೋದು. ಇಟ್ ಈಸ್ ಅಪ್ ದ ಸ್ಟೇಟ್ ಲೆಜಿಸ್ಲೇಚರ್ ಟು ಮೇಕ್ ಲಾ ಫಾರ್ ದ ಎಲೆಕ್ಷನ್ ಆಫ್ ಚೇರ್ಪರ್ಸನ್ ಬೈ ಡೈರೆಕ್ಟ್ ಎಲೆಕ್ಷನ್ ಆರ್ ಬೈ ಇಂಡೈರೆಕ್ಟ್ ಎಲೆಕ್ಷನ್. ದಟ್ ಈಸ್ ಒನ್ ಅಮಂಗ್ ದ ಇಲೆಕ್ಟೆಡ್ ಪಂಚಾಯತ್ ವಿಲೇಜ್ ಪಂಚಾಯತ್ ಮೆಂಬರ್ಸ್. ಇದು ಕೇವಲ ವಿಲೇಜ್ ಪಂಚಾಯತಿಗೆ ಮಾತ್ರ ಅನ್ವಯಿಸ್ತದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಆಪ್ಷನ್ನು, ಈ ಆಪ್ಷನನ್ನು ಕೊಟ್ಟಿರೋದು ಯಾವುದು, ಸಂವಿಧಾನ ರಾಜ್ಯ ವಿಧಾನಮಂಡಲಕ್ಕೆ ಕೊಟ್ಟಿದೆ. ನೀವು ಕಾನೂನು ಮಾಡಬೇಕು, ಇಲ್ಲ ಈ ರೀತಿ ಯಾರು ಮಾಡ್ಬೋದು, ಈ ರೀತಿ ಯಾರು ಮಾಡ್ಬೋದು ಅಂತ. ದೆನ್ ದ ಚೇರ್ಪರ್ಸನ್ಸ್ ಎಟ್ ದ ಇಂಟರ್ಮೀಡಿಯೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಹ್ಯಾವ್ ಟು ಬಿ ಇಲೆಕ್ಟೆಡ್ ಬೈ ಇಂಡೈರೆಕ್ಟ್ ಮೆಥಡ್ ಓನ್ಲಿ. ಏನು ಇಂಡೈರೆಕ್ಟ್ ಮೆಥಡ್ಡು? ಇಲೆಕ್ಟ್ ಆದಂತಹ ವ್ಯಕ್ತಿಗಳಲ್ಲಿ ನೀವು ಯಾವುದಾದ್ರೂ ಒಬ್ಬನನ್ನು ಬಹುಮತದಿಂದ ಅಧ್ಯಕ್ಷ ಪಟ್ಟಕ್ಕೆ ಆಯ್ಕೆ ಮಾಡ್ಬೋದು. ಅವನು ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಇರ್ಬೋದು, ತಾಲೂಕ್ ಪಂಚಾಯತಿ ಅಥವಾ ಇಂಟರ್ಮೀಡಿಯೇಟ್ ಪಂಚಾಯತಿಯ ಪ್ರೆಸಿಡೆಂಟ್ ಇರ್ಬೋದು. ಅಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ನು. ಬಟ್ ವಿಲೇಜ್ ಪಂಚಾಯತಿಯ ಸಂದರ್ಭದಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ. ದೇರ್ ಆರ್ 2 ಆಪ್ಷನ್ಸ್. ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇನ್ ಕನ್ನಡ ಹಿಯರ್ 243C. ಪಂಚಾಯತಿಗಳ ಸಂಯೋಜನೆ. ಇಲ್ಲಿ ರಾಜ್ಯ ಸರ್ಕಾರವು ಕಾನೂನು ಜಾರಿಗೆ ತರುವ ಮೂಲಕ ಪಂಚಾಯತ್ ವ್ಯವಸ್ಥೆಯ ಸಂಯೋಜನೆಯನ್ನು ನಿರ್ಧರಿಸುತ್ತದೆ. ಪಂಚಾಯತಿಯ 3 ಹಂತಗಳಲ್ಲಿಯ ಸದಸ್ಯರ ಸಂಖ್ಯೆಯನ್ನು ಜನಸಂಖ್ಯೆ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಒಟ್ಟಾರೆಯಾಗಿ ಪ್ರತಿ ಕ್ಷೇತ್ರವು ಜನಸಂಖ್ಯೆಯ ಸಮಾನ ಹಂಚಿಕೆಯನ್ನು ಹೊಂದಿರುತ್ತದೆ. ಪಂಚಾಯತ್ನ ಎಲ್ಲ ಸದಸ್ಯರನ್ನು ನೇರ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಬೇಕು. ಗ್ರಾಮ ಪಂಚಾಯತ್ನ ಅಧ್ಯಕ್ಷನು ಮಧ್ಯಂತರ ಪಂಚಾಯತ್ನ ಸದಸ್ಯನಾಗಿರಬೇಕು. ಮಧ್ಯಂತರ ಪಂಚಾಯತಿಯ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿರಬೇಕು ಎಂದು ರಾಜ್ಯ ಕಾನೂನು ಹೇಳಬಹುದು. ಇದಲ್ಲದೆ ಮಧ್ಯಂತರ ಪಂಚಾಯತ್ನ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರಬೇಕು ಅಂತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ನ ಅರ್ಥ. ಗ್ರಾಮ ಪಂಚಾಯತ್ಗಳನ್ನು ಹೊರತುಪಡಿಸಿ ವಿಧಾನಸಭೆಯ ಸದಸ್ಯರು ಮತ್ತು ಲೋಕಸಭೆಯ ಸದಸ್ಯರು ತಮ್ಮ ಕ್ಷೇತ್ರದ ಪಂಚಾಯತ್ ಸದಸ್ಯರಾಗಿರಬೇಕು. ಇದನ್ನೆಲ್ಲ ಹೇಳಿದ್ದೀನಿ ನಾನು. ವಿಧಾನ ಪರಿಷತ್ನ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ನೋಂದಾಯಿತ ಮತದಾರರಾಗಿರುವ ಪ್ರದೇಶಗಳ ಮಧ್ಯಂತರ ಮತ್ತು ಜಿಲ್ಲಾ ಪಂಚಾಯತಿಗೆ ಸದಸ್ಯರಾಗಿರಬೇಕು. ನೇರ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ ಮೂಲಕ, ಅಂದರೆ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರನ್ನು ಅಧ್ಯಕ್ಷನಾಗಿ ಮಾಡಲು ಅಧಿಕಾರವಿರುತ್ತದೆ. ಇಲ್ಲಾಂದರೆ ನೇರ ಚುನಾವಣೆ ಮುಖಾಂತರ ಮಾಡ್ಬೋದು. ಆದರೆ ಮಧ್ಯಂತರ ಮತ್ತು ಜಿಲ್ಲಾ ಪಂಚಾಯತಿಗೆ ನಾವೇನು ಮಾಡಬೇಕು, ಅಧ್ಯಕ್ಷರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆರಿಸುತ್ತೇವೆ. ನೆಕ್ಸ್ಟ್, ರಿಸರ್ವೇಷನ್. ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನೋಡಿ, ನಾವು ಇನ್ ದ ಲಾಸ್ಟ್ ಲೋಕಸಭಾ ಐ ಥಿಂಕ್ ವಿ ಹ್ಯಾವ್ ಮೇಡ್ ರಿಸರ್ವೇಷನ್ ಫಾರ್ ವುಮನ್. ಅದಕ್ಕೇನೋ ಕಂಡೀಷನ್ಸ್ ಹಾಕಿದ್ದೀವಿ. ಹೆಂಗೆ ಮಾಡಿದ್ವಿ ನಾವು ಕಾನೂನನ್ನು, ಇಂದ ಕಂಡೀಷನ್ ಫುಲ್ಫಿಲ್ ಆಗ್ಬೇಕು. ಅದು ಆಗಿಲ್ಲ, ಅದು ಆದಾಗ ಬರುತ್ತೆ, ಜಾರಿಗೆ ಬರುತ್ತೆ. ಬಟ್ ಅಮೆಂಡ್ಮೆಂಟ್ ಈಸ್ ಡನ್. ಇಲ್ಲಿ
ಅದೇ ರೀತಿಯಾದಂತಹ ರಿಸರ್ವೇಷನ್ ಬಗ್ಗೆ ನಾವೊಂದು ಈ ಒಂದು ಪ್ರಾವಧಾನದಲ್ಲಿ ಮಾತಾಡ್ತೀವಿ. ಆರ್ಟಿಕಲ್ 243D ಟಾಕ್ಸ್ ಅಬೌಟ್ ರಿಸರ್ವೇಷನ್. Each panchayat, the seats for the SC and ST be allotted according to the percentage of their population with regard to direct elections, and these reserved seats to be rotated to different constituencies. ನೋಡಿ, ವಿವಿಧ ಕ್ಷೇತ್ರಗಳಿಗೆ ರೊಟೇಷನ್ ಮೇಲೆ ನಾವು ಸೀಟ್ ಕೊಡಬೇಕು. ಆದರೆ ಏನು ಮಾಡ್ಬೇಕು ನಾವು? ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗಕ್ಕೆ ಅವರ ಜನಸಂಖ್ಯೆಯ ಆಧಾರದಲ್ಲಿ ಮೀಸಲಾತಿಯನ್ನು ಮಾಡಬೇಕು. ನಾವು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇಟ್ಕೊಳ್ಳಿ. ಒಂದು ವಿಲೇಜ್ ಪಂಚಾಯತಿಯ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ಎಷ್ಟು ಜನ SC STಗಳನ್ನ ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋದು ಅವರ ಜನಸಂಖ್ಯೆಯ ಅನುಪಾತದ ಮೇಲೆ. ಆ ಜನಸಂಖ್ಯೆಯ ಅನುಪಾತದ ಮೇಲೆ ಅವರುಗಳ ಸಂಖ್ಯೆಯನ್ನು ನಿರ್ಧಾರ ಮಾಡಬೇಕು. ಆದರೆ ಅವ್ರನ್ನ ಒಂದೇ ಕ್ಷೇತ್ರದಿಂದ ಆಯ್ಕೆ ಮಾಡುವಂಗಿಲ್ಲ. ಆ ಮತಕ್ಷೇತ್ರ ಇರ್ತದಲ್ಲ, ಅದು ಪ್ರತಿ ಚುನಾವಣೆಗೂ ಅದನ್ನೇನು ಮಾಡಬೇಕು? ರೊಟೇಟ್ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಆಮೇಲೆ ವಿದಿನ್ ದ ಅಬೌವ್ ರಿಸರ್ವೇಷನ್ಸ್, ನೀವೇನು ಈ SC STಗೆ ರಿಸರ್ವೇಷನ್ ಕೊಡ್ತೀರೋ, ಈ ರಿಸರ್ವೇಷನ್ನಲ್ಲಿ 1/3 ವುಮನ್ ಆಗಿರಬೇಕು. 1/3 ವುಮನ್, ಮಹಿಳೆ ಇರಬೇಕು. 1/3 ಭಾಗ SC STಗಳು 3 ಸೀಟ್, SCದು 3 ಸೀಟ್ ಇತ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ 2 ಸೀಟು ನೀವು ಯಾರಿಗಾದರೂ ಕೊಡ್ಬೋದು. ಕನಿಷ್ಠ ಒಂದನ್ನು ಮಾತ್ರ ಏನು ಮಾಡಬೇಕು? ಮಹಿಳೆಗೆ ಮೀಸಲಿಡಬೇಕು. STನಲ್ಲಿ 6 ಸೀಟ್ ಇತ್ತು ಅಂತ ಇಟ್ಕೊಳ್ಳಿ. ಆ 6 ಸೀಟಲ್ಲಿ ಮಹಿಳೆಗೆ 2 ಸೀಟ್ ಕಂಪಲ್ಸರಿ ಕೊಡಬೇಕು. ಇನ್ನು 4 ಸೀಟನ್ನು ನೀವು ಯಾರಿಗಾರು ಕೊಡ್ಬೋದು, ಮಹಿಳೆಗೂ ಕೊಡ್ಬೋದು, ಪುರುಷರಿಗೂ ಕೊಡ್ಬೋದು. ಇದು ಕನಿಷ್ಠ. ದಿಸ್ ಇಸ್ ಎ ಮಿನಿಮಮ್ ರಿಕ್ವೈರ್ಮೆಂಟ್. ಮಿನಿಮಮ್ ಇಷ್ಟು ಮಾಡಬೇಕು. ಓಕೆ, ದಿ ವಿದಿನ್ ದ ಅಬೌವ್ ರಿಸರ್ವೇಷನ್ minimum of, you can add the word minimum, minimum of 1/3 of the seats be reserved to SC and ST category. Not less than 1/3 of the seats of panchayat filled by the direct elections be reserved for women. ಅಷ್ಟೇ ಅಲ್ಲ, ಪಂಚಾಯಿತಿಯ ಒಟ್ಟು ಸ್ಥಾನಗಳಲ್ಲಿ, ಪಂಚಾಯಿತಿಯಲ್ಲಿ ಒಂದು 30 ಸ್ಥಾನಗಳಿದ್ದಾವೆ ಅಂದ್ಕೊಳ್ಳೋಣ. 30 ಸ್ಥಾನಗಳಿದ್ದಾವೆ ಅಂದ್ಕೊಳ್ಳೋಣ. ಈ 30 ಸ್ಥಾನದಲ್ಲಿ 3 SC 3 STಗಿದ್ದಾವೆ ಅಂದ್ಕೊಳ್ಳೋಣ. 3 SC 3 STಗಿದ್ದಾವೆ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂತಂದರೆ, ಇದರಲ್ಲಿ 1 ಮಹಿಳೆ 2 ಜನರಲ್, 1 ಮಹಿಳೆ 2 ಜನರಲ್ ಆಗತ್ತೆ. ಇನ್ನು ಉಳಿದಂತಹ ಸೀಟ್ಗಳು ಇದರಲ್ಲಿ ಎಷ್ಟು ಅಂತಂದರೆ 24. ಈ 24 ಜನರಲ್ಲಿ ಕೂಡ ಏನಾಗಬೇಕು? 1/3 ಭಾಗ ಮಹಿಳೆ ಇರಬೇಕು. 1/3 ಭಾಗ ಮಹಿಳೆ ಇರಬೇಕು. ಅಂದರೆ 7 ಜನ ಇಲ್ಲಿ ಮಹಿಳೆಯರು, 7 ಬಿಟ್ಟರೆ ಇನ್ನೆಷ್ಟು ಜನ? 17 ಜನ ಜನರಲ್ ಇರಬೇಕು. 17 ಜನ ಜನರಲ್ ಇರಬೇಕು. ಆವಾಗ ಏನಾಗುತ್ತೆ? 7 + 2 9. ಈ 30ರಲ್ಲಿ 9 ಜನ ಏನಾಗಬೇಕಾಗತ್ತೆ? ರಿಸರ್ವ್ಡ್ ಇರಬೇಕಾಗತ್ತೆ. 1/3 10 ಜನ ಬರಬೇಕು. 10 ಜನ ಯಾಕೆ? 7 7 14, ಇಲ್ಲಿ 7 ಇದು 8 ಆಗುತ್ತೆ. ದಿಸ್ ಇಸ್ 8. 8 3 = 24. 8 ಜನ ಮಹಿಳೆಯರು ಇಲ್ಲಿರಬೇಕು. ಇಲ್ಲಿ 1 8 2 ಸೇರಿ 10 ಟೋಟಲ್. ಅದರ ಅರ್ಥ ಇದು, ನಾಟ್ ಲೆಸ್ ದ್ಯಾನ್ 1/3 of the seats of panchayat be filled by direct elections be reserved for women, including the number of women seats reserved for SC ST. ಒಟ್ಟು ಟೋಟಲ್ ಪಂಚಾಯತಿಯ ಸದಸ್ಯರ ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿಯೂ ಕೂಡ 1/3 ಭಾಗದಷ್ಟು ಏನಿರಬೇಕು? ಮಹಿಳೆ ಇರಬೇಕು. ನಾವು ಕರ್ನಾಟಕದಲ್ಲಿ 50% ಕೊಟ್ಟಿದ್ದೀವಿ. ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಏನು ಮಾಡಿದ್ವಿ? ನಾವು 50% ರಿಸರ್ವೇಷನನ್ನು ನಾವು ಮಾಡಿದ್ದೀವಿ. ಓಕೆ, ದೆನ್ ದ ಆಫೀಸಸ್ ಆಫ್ ದ ಚೇರ್ಪರ್ಸನ್. ನೋಡಿ, ಅಂದರೆ ಅಧ್ಯಕ್ಷರ ಹುದ್ದೆಗಳಿದಾವಲ್ಲ, ಅವನ್ನೂ ಕೂಡ ನಾವೇನು ಮಾಡಬೇಕು? SC STಗಳಿಗೆ ರೊಟೇಟ್ ಮಾಡಬೇಕು. ಬುಡಕಟ್ಟು ಜಾತಿ ಮತ್ತು ಜನಾಂಗಕ್ಕೆ ರೊಟೇಟ್ ಮಾಡ್ತಾ ಹೋಗಬೇಕು. ಬಿ ರಿಸರ್ವ್ಡ್ ಫಾರ್ SC ST ಆ್ಯಂಡ್ ವುಮನ್
ಫಾರ್ ದ ಅಬೋವ್ ಪ್ರೊಸೀಜರ್ ಇನ್ಕ್ಲೂಡಿಂಗ್ 1/3 ಆಫ್ ದ ವುಮನ್. ಇದರಲ್ಲಿ ವುಮನ್ ಇರಬೇಕು ಅಷ್ಟೇ ಅಲ್ಲ, ಅವರ ಹುದ್ದೆಗಳನ್ನು ರೋಟೇಟ್ ಮಾಡ್ತಾ ಇರಬೇಕು. ನೋಡಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 246(d)(6) ಸ್ಟೇಟ್ ಲೆಜಿಸ್ಲೇಚರ್ ಮೇ ಮೇಕ್ ರಿಸರ್ವೇಷನ್ ಫಾರ್ OBC. ಇದು ಕಂಪಲ್ಸರಿ. ದಿಸ್ ಹ್ಯಾಸ್ ಟು ಬಿ ಡನ್ ಬೈ ದ ಸ್ಟೇಟ್. ಅದರಲ್ಲಿ ಏನು ಆಪ್ಷನ್ ಇಲ್ಲ. ರಾಜ್ಯ ವಿಧಾನಮಂಡಲಕ್ಕೆ ಅವಕಾಶ ಇಲ್ಲ ಚೇಂಜ್ ಮಾಡಲಿಕ್ಕೆ. ಮಿನಿಮಮ್ ಇದನ್ನು ಮಾಡಲೇಬೇಕು. ಆದರೆ OBCಗೆ ರಿಸರ್ವೇಷನ್ ಕೊಡಬೇಕೋ ಬಿಡಬೇಕೋ ಅನ್ನೋದನ್ನ ಅವ್ರು ಏನು ಮಾಡಿದ್ದಾರೆ, ದ್ಯಾಟ್ ಡಿಸ್ಕ್ರಿಷನ್ ಈಸ್ ಲೆಫ್ಟ್ ಟು ದ ಸ್ಟೇಟ್. ರಾಜ್ಯ ಬೇಕು ಅಂದರೆ OBCಗೆ ಏನು ಮೀಸಲಾತಿ ಮಾಡ್ಬೋದು, ಬ್ಯಾಡ್ ಅಂದರೆ ಬಿಡ್ಬೋದು ಅನ್ನೋದು ಇದರ ಅರ್ಥ. ಅದರ ಕನ್ನಡದ ಅನುವಾದ ಇಲ್ಲ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಜನಸಂಖ್ಯಾ ಅನುಪಾತದಲ್ಲಿ ಮೀಸಲು. ಮೇಲಿನ ಮೀಸಲಾತಿಯು 1/3 ಮಹಿಳೆಯರಿಗೆ ಮೀಸಲು. ಒಟ್ಟು ಸದಸ್ಯತ್ವದ ಕನಿಷ್ಠ 1/3 ಮಹಿಳೆಯರಿಗೆ ಮೀಸಲು. ಗ್ರಾಮ, ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನಗಳಿಗೆ ಮೀಸಲು ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡುವ ವಿಷಯವನ್ನು ರಾಜ್ಯ ಸರ್ಕಾರವು ನಿರ್ಧರಿಸಬಹುದು. ಇದು ಆಪ್ಷನಲ್, ಐಚ್ಛಿಕ. ಇದು ಕಂಪಲ್ಸರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೇಕು. ನೆಕ್ಸ್ಟ್ ಆರ್ಟಿಕಲ್ 243(e) ಇದ್ರ ಬಗ್ಗೆ ಮಾತಾಡ್ತದೆ ಅಂತಂದರೆ, ಒಂದು ಪಂಚಾಯಿತಿಯ ಅವಧಿ ಎಲ್ಲಿಯವರೆಗೆ ಅಂತ ನೋಡಿ. ಯಾವುದೇ ಚುನಾಯಿತ ಏನು ವ್ಯವಸ್ಥೆ ಇರುತ್ತದೆ ಅದಕ್ಕೆ 5 ವರ್ಷದ ಅವಧಿ ಇರುತ್ತೆ. ಇಲ್ಲಿ ಪಂಚಾಯಿತಿಗೂ ಕೂಡ ಅದೇ ರೀತಿಯಾದಂತಹ 5 ವರ್ಷದ ವ್ಯವಸ್ಥೆಯನ್ನು ನಾವು ಕೊಟ್ಟಿದ್ದೀವಿ. 5 ವರ್ಷದ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೆ ಒಂದು ಪಂಚಾಯಿತಿಯ ಯಾವುದೇ ಬಾಡಿ ಡಿಸಾಲ್ವ್ ಆಯಿತು ಅಂತ ಇಟ್ಕೊಳ್ಳಿ, ವಿಸರ್ಜನೆಗೊಂಡು, ಮಿಸ್ಕಂಡಕ್ಟು ಏನೋ ಯಾವುದೋ ಕಾರಣದಿಂದ ವಿಸರ್ಜನೆಗೊಂಡು ಅಂತ ಇಟ್ಕೊಳ್ಳಿ. ವಿಸರ್ಜನೆಗೊಂಡ್ರೆ ಏನು ಮಾಡಬೇಕು ಅಂತಂದರೆ, ಈ ಚುನಾವಣೆ 6 ತಿಂಗಳ ಒಳಗೆ ಹೊಸ ಬಾಡಿಯನ್ನು ಎಲೆಕ್ಟ್ ಮಾಡಬೇಕು. ವಿದಿನ್ 6 months ಯು ಹ್ಯಾವ್ ಟು ಎಲೆಕ್ಟ್ ಎ ನ್ಯೂ ಬಾಡಿ. ಎಲೆಕ್ಷನ್ಸ್ ಬಿ ಹೆಲ್ಡ್ ಟು ದ ಪಂಚಾಯತ್. ಅದಕ್ಕೆ ಈ ಇಲೆಕ್ಷನನ್ನು ಮಾಡಲಿಕ್ಕೆ ರಾಜ್ಯ ಚುನಾವಣಾ ಆಯೋಗವನ್ನು ರಚಿಸ್ತೀವಿ ನಾವು ಇದೇ ಒಂದು ಪ್ರಾವಧಾನದಲ್ಲಿ. ಅದನ್ನು ಇನ್ನೊಂದು ಬಾಡಿ ಮಾಡಬೇಕು. ಒಂದು ವೇಳೆ ಈ ವಿಸರ್ಜನೆಗೊಂಡಾಗ, ವೆನ್ ದಿ ಪಂಚಾಯತ್ ಬಾಡಿ ಈಸ್ ಡಿಸಾಲ್ವ್ಡ್ ಡ್ಯೂ ಟು ಎನಿ ರೀಸನ್, ದೆನ್ ಇಫ್ ದ ಲೆಫ್ಟ್ ಔಟ್ ಪೀರಿಯಡ್ ಈಸ್ ಲೆಸ್ ದ್ಯಾನ್ 6 months, ಆವಾಗ ಇಲೆಕ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಇಲೆಕ್ಷನ್ ಮಾಡಬೇಕು. ಇಲೆಕ್ಷನ್ ಯಾವಾಗ ಮಾಡಬೇಕು? ನಿಮ್ಮ 5 ವರ್ಷದ ಅವಧಿಯಲ್ಲಿ ಮಧ್ಯದಲ್ಲಿ ಆ ಪಂಚಾಯತಿಯ ಯಾವುದೇ ಒಂದು ಬಾಡಿ ಡಿಸಾಲ್ವ್ ಆದರೆ, ವಿಸರ್ಜನೆಗೊಂಡಂತಹ ಬಾಡಿಯನ್ನು ತಕ್ಷಣದಿಂದಲೇ ನಾವೇನು ಮಾಡಬೇಕು? ಇಲೆಕ್ಷನ್ ಮಾಡಿ ಹೊಸ ಬಾಡಿ ಮಾಡಬೇಕು. ಹೊಸ ಬಾಡಿ ಮಾಡಲಿಕ್ಕೆ ಗರಿಷ್ಠ ಮಿತಿ ಎಷ್ಟು? 6 ತಿಂಗಳು. 6 ತಿಂಗಳೊಳಗೆ ಇಲೆಕ್ಷನ್ ನಡೆದು ಬಿಡಬೇಕು, ಹೊಸ ಬಾಡಿ ಆಗಬೇಕು. ದಟ್ ಇಸ್ ದ ಕಂಡೀಷನ್, ರೈಟ್? ಸೊ ಇನ್ ಕೇಸ್ ಇಫ್ ದ ಲೆಫ್ಟ್ ಔಟ್ ಪೀರಿಯಡ್ ಇಟ್ ಸೆಲ್ಫ್ ಈಸ್ ಲೆಸ್ ದ್ಯಾನ್ 6 months, ಆವಾಗ ಇಲೆಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತ್ತೆ ದಿಸ್ ಈಸ್ ಒನ್ ಪಾಯಿಂಟ್. ಎನದರ್ ಪಾಯಿಂಟ್ ಈಸ್, ಈ ರೀತಿಯಾದಂತಹ ಎಲೆಕ್ಟ್ ಆದಂತಹ ಬಾಡಿ ಇರ್ತದಲ್ವ, ಹೊಸ ಬಾಡಿ, ಅದು ಏನಾಗುತ್ತೆ ಅಂದರೆ, ಒರಿಜಿನಲ್ ಬಾಡಿಯ ಒಂದು ಪೀರಿಯಡ್ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಗೆ ಇದು ಮುಗಿಯುತ್ತೆ. 5 ವರ್ಷ ತನಕ ಇರಲ್ಲ. ಈ ರೀಎಲೆಕ್ಟೆಡ್ ಬಾಡಿ 5 ವರ್ಷ ತನಕ ಇರೋದಿಲ್ಲ. ಇಟ್ಸ್ ಪೀರಿಯಡ್ ಈಸ್ ಓನ್ಲಿ ಫಾರ್ ದ ರಿಮೇನಿಂಗ್ period. Its term is only for the remaining period. If when the body is dissolved, the remaining period is less than 6 months, okay, then this body will have for the remaining period of the dissolved body. ಈ ಹೊಸಗೆ ಎಲೆಕ್ಟ್ ಆದಂತಹ ಏನು ಈ ಒಂದು ಪಂಚಾಯತ್ ಬಾಡಿ ಇರ್ತದಲ್ವಾ, ಆ ಪಂಚಾಯತ್ ಬಾಡಿ ಉಳಿಕೆಯ ಅವಧಿಗೆ ಮಾತ್ರ ಇರ್ತದೆ. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅಪ್ಲಿಕೇಬಲ್ ಟು MLA MP ಆಲ್ಸೋ, ಬಟ್ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಇಲೆಕ್ಷನ್ ಆಫ್ ಎ ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್. ಯಾವುದೇ ಕಾರಣಕ್ಕೆ ಅವಧಿ ಮುಗಿಯಲಾರದೆ ರಾಷ್ಟ್ರಪತಿಗಳ ಮತ್ತೊಂದು ಚುನಾವಣೆ ಆಯ್ತಂತ ಇಟ್ಕೊಳ್ಳಿ, ಉಪರಾಷ್ಟ್ರಪತಿಗಳ ಮತ್ತೊಂದು ಚುನಾವಣೆ ಆಯ್ತಂತ ಇಟ್ಕೊಳ್ಳಿ, ಅವರು ಆ ರೀತಿಯಂಥ ಚುನಾವಣೆಯಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಅವ್ನು ಮತ್ತೆ 5 ವರ್ಷ ಮುಗಿಸೋ ತನಕ ಆಗುತ್ತೆ. ಬಟ್ ಬೇರೆಯವರ ವಿಷಯದಲ್ಲಿ ಆ ಥರ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದ ಓನ್ಲಿ ಡಿಫರೆನ್ಸ್ ಇಸ್ ಪ್ರೆಸಿಡೆಂಟ್ ಇಲೆಕ್ಷನ್. ಸಾಮಾನ್ಯ ಅವಧಿ 5 ವರ್ಷ, ವಿಸರ್ಜನೆ ಆದರೆ 6 ತಿಂಗಳೊಳಗೆ ಹೊಸ ಚುನಾವಣೆ. 6 ತಿಂಗಳಿಗಿಂತ ಕಡಿಮೆ ಅವಧಿ ಬಾಕಿ ಇದ್ದರೆ ಚುನಾವಣೆ ಅಗತ್ಯವಿಲ್ಲ. ಇನ್ನೊಂದು, ಚುನಾವಣೆಗಾಗಿ ಅರ್ಹತೆ. ಇದು ವಿಧಿ 243F ಅಲ್ಲಿದೆ. ವಿಧಿ 243F. ವಿಧಿ 243F ಪ್ರಕಾರ ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ, ಓಟ್ ಹಾಕಕ್ಕಲ್ಲ, ಸ್ಪರ್ಧೆ ಮಾಡೋದಕ್ಕೆ ನಿಮಗೇನಾಗಿರ್ಬೇಕು? 21 ವರ್ಷ ಆಗಿರಬೇಕು. ಓಟ್ ಹಾಕ್ಲಿಕ್ಕೆ 18 ವರ್ಷ, ಸ್ಪರ್ಧೆ ಮಾಡಲಿಕ್ಕೆ 21 ವರ್ಷ ಆಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಏನು ಪಂಚಾಯತಿ ವ್ಯವಸ್ಥೆಯ ಅವರ
ಅಧಿಕಾರಗಳೇನು, ಜವಾಬ್ದಾರಿಗಳೇನು ಅನ್ನೋದನ್ನು ನಾವು ನೋಡೋದಾದರೆ 2 ಅನುಚ್ಛೇದಗಳಲ್ಲಿ ನೋಡ್ತೀವಿ ನಾವು. 2 ಅನುಚ್ಛೇದಗಳು, ಒಂದು 243G ಮತ್ತು 243Hಗಳಲ್ಲಿ ಪಂಚಾಯಿತಿಯ ಅಧಿಕಾರ ವ್ಯಾಪ್ತಿಯನ್ನು ನೋಡ್ತೀವಿ. 243G ಜನರಲ್ ಅಧಿಕಾರವನ್ನು ಕೊಟ್ಟರೆ 243H ಏನು ಮಾಡುತ್ತೆ ಅಂತಂದರೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಕೊಡುತ್ತೆ. ಸೊ ದಿಸ್ ಗಿವ್ಸ್ ದ ಜನರಲ್ ಪವರ್, ದಿಸ್ ಗಿವ್ಸ್ ದಿ ಟ್ಯಾಕ್ಸಿಂಗ್ ಪವರ್. ತೆರಿಗೆ ಅಧಿಕಾರವನ್ನು ಇದು ಕೊಡ್ತದೆ. ನೋಡಿ, ಆರ್ಟಿಕಲ್ 243G powers, authority and responsibility to panchayat. According to this article, the state legislature by law give the powers and authority to enable them to function as institutions of self-government. ಇವು ಸ್ವಂತ ಕೆಲಸ ಮಾಡಬೇಕು. ಆ್ಯಂಡ್ ಡೆವಲ್ಯೂಷನ್ ಆಫ್ ಪವರ್ಸ್, ಅಧಿಕಾರಿಗಳ ಕೇಂದ್ರೀಕರಣ ಇದೆಯಲ್ವಾ, ಅದರ ವಿರುದ್ಧವಾದಂತಹ ಶಬ್ದ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೂಲ ಉದ್ದೇಶ. ಅಧಿಕಾರ ಕೇಂದ್ರೀಕೃತವಾಗಬಾರ್ದು, ಅಧಿಕಾರ ಅಲ್ಲಿರುವಂತಹ ಜನರಿಗೆ ಬರಬೇಕು ಅಂತಕ್ಕಂಥದ್ದು. ಡೆವಲ್ಯೂಷನ್ ಆಫ್ ಪವರ್ ಆಗಬೇಕು. ಅದರಲ್ಲಿ ಏನೇನು ಇವ್ರದ್ದು ಪವರ್ ಅಂತಂದರೆ ಪ್ರಿಪರೇಷನ್ ಆಫ್ ಪ್ಲ್ಯಾನ್ಸ್, ಯೋಜನೆಗಳನ್ನು, ಆರ್ಥಿಕ ಯೋಜನೆಗಳನ್ನು, ಅಭಿವೃದ್ಧಿಯ ಯೋಜನೆಗಳನ್ನು ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವಂತಹ ಯೋಜನೆಗಳನ್ನು ತಯಾರು ಮಾಡುವಂಥದ್ದು ಒಂದು, ಮತ್ತು ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಪ್ಲ್ಯಾನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಇನ್ಕ್ಲೂಡಿಂಗ್ ನೋಡಿ ಮ್ಯಾಟರ್ಸ್ ರಿಲೇಟೆಡ್ ಇನ್ 7th 11th ಶೆಡ್ಯೂಲ್. ನಾನು ಹೇಳಿದ್ನಲ್ವಾ, ಅನುಚ್ಛೇದ 246 ನೀವು ಓದಿದಾಗ ಅದರಲ್ಲಿ ಅನುಸೂಚಿ 7 ಬರುತ್ತೆ. ಅನುಸೂಚಿ 7ನಲ್ಲಿ ಅಧಿಕಾರ ವಿಂಗಡಣೆಯನ್ನು ಮಾಡ್ತೀವಿ. ಈ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಂದಾಗ ಏನು ಮಾಡಿದ್ದೀವಿ ನಾವು ಅಂತಂದರೆ ಅನುಸೂಚಿ 9 ಮಾಡಿದ್ದೀವಿ. ಅನುಸೂಚಿ 11 ಮಾಡಿದ್ದೀವಿ. ಅನುಸೂಚಿತ 11ರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಪಂಚಾಯತಿಗೆ ಯಾವ ಅಧಿಕಾರ ಅನ್ನೋದನ್ನು ಹೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಗಳನ್ನು ಚಲಾಯಿಸುವಂತಹ ಹಕ್ಕು ಏನಾಗುತ್ತೆ ಅಂತಂದರೆ ನಮಗೆ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಸಿಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದೆನ್ 243H ಏನು ಹೇಳುತ್ತೆ? ಪವರ್ಸ್ ಟು ಇಂಪೋಸ್ ಟ್ಯಾಕ್ಸ್ and funds of the panchayats. The state legislature may by law ನೋಡಿ ಆಥರೈಸ್, ಇವರಿಗೆ ಆಥರೈಸ್ ಮಾಡ್ಬೋದು, ಅಧಿಕಾರ ಕೊಡ್ಬೋದು. ಏನಕ್ಕೆ? ವಿಧಿಸುವುದಕ್ಕೆ, ಲೆವಿ, ಕಲೆಕ್ಟ್ ಸಂಗ್ರಹಿಸುವುದಕ್ಕೆ ಮತ್ತು ಉಪಯೋಗಿಸುವುದಕ್ಕೆ. ಏನನ್ನು? ಡ್ಯೂಟೀಸ್, ಟೋಲ್ಸ್ ಆ್ಯಂಡ್ ಫೀಸ್, ಟೋಲ್ಗಳನ್ನು, ಟ್ಯಾಕ್ಸ್ಗಳನ್ನು, ಡ್ಯೂಟಿಗಳನ್ನು, ಫೀಸ್ಗಳನ್ನು ಹಾಕಲಿಕ್ಕೆ. ಅಸೈನ್ ಟ್ಯಾಕ್ಸಸ್ ಕಲೆಕ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ವಿತ್ ದ ಪರ್ಪಸ್ ಆ್ಯಂಡ್ ಕಂಡೀಷನ್ಸ್. ಮತ್ತು ರಾಜ್ಯ ಏನು ಕಲೆಕ್ಟ್ ಮಾಡ್ತಾವಲ್ಲ ಅಂತಹ ಟ್ಯಾಕ್ಸ್ಗಳನ್ನು ಇವರಿಗೆ ವಹಿಸ್ಬೋದು. ನೀವು ಇಂತಿಂಥ ಕೆಲಸ ಮಾಡಿ ಅಂತ ಹೇಳ್ಬೋದು. ಪ್ರೊವೈಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಫಂಡ್ಸ್ ಫಾರ್ ಕ್ರೆಡಿಟಿಂಗ್ ಮನೀಸ್ ರಿಸೀವ್ಡ್ ಬೈ ಆ್ಯಂಡ್ ಆನ್ ಬಿಹಾಫ್ ಆಫ್ ದ ಪಂಚಾಯತ್. ನೀವೊಂದು ಕನ್ಸಾಲಿಡೇಟೆಡ್ ಫಂಡ್ ಥರ ಪಂಚಾಯತಿಯಲ್ಲೂ ನೀವು ಒಂದು ಫಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋದು ಅನ್ನೋದು ಇದರ ಅರ್ಥ. ಅಂದರೆ ಇವೆಲ್ಲ ಟ್ಯಾಕ್ಸಿಂಗ್ ಪವರ್ಗಳು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅದೇ 5 ಏನು? ಆಡಳಿತಾತ್ಮಕ ಅಧಿಕಾರಿಗಳು. ರಾಜ್ಯ ವಿಧಾನಮಂಡಲವು ಕಾನೂನಿನ ಮೂಲಕ ಪಂಚಾಯತಿಗಳಿಗೆ ಅಧಿಕಾರ ನೀಡಬಹುದು. ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಯೋಜನೆ ರೂಪಿಸಲಿಕ್ಕೆ ಅವ್ರೇನು ಮಾಡ್ಬೋದು? ಯೋಜನೆಗಳನ್ನು ತಯಾರಿಸಿ ಮಾಡ್ಬೋದು. 11ನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಿರೋ ವಿಷಯಗಳನ್ನು ಒಳಗೊಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಅವ್ರ ಕೆಲಸ. ಆಮೇಲೆ ತೆರಿಗೆ ವಿಧಿಸುವಂಥದ್ದು. ರಾಜ್ಯ ಸರ್ಕಾರವು ಕಾನೂನಿನ ಮೂಲಕ ಈ ಕೆಳಗಂಡ ಅಧಿಕಾರವನ್ನು ನೀಡಬಹುದು. ತೆರಿಗೆ, ಶುಲ್ಕ, ಟೋಲ್ ಸಂಗ್ರಹಕ್ಕೆ ಅನುಮತಿ, ರಾಜ್ಯ ಸರ್ಕಾರದ ತೆರಿಗೆ ವಹಿಸುವಿಕೆ ಮತ್ತು ಅನುದಾನ ನಿರ್ಧರಿಸಲು, ಪಂಚಾಯತಿಗಳಿಗೆ ಫಂಡ್, ಪಂಚಾಯತ್ ಕನ್ಸಾಲಿಡೇಟೆಡ್ ಫಂಡ್ ಅಂತಕ್ಕಂಥ ಒಂದು ಫಂಡನ್ನು ಅವರು ಕ್ರಿಯೇಟ್ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ರಾಜ್ಯ ಕಾನೂನಿನ ಮುಖಾಂತರ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೇವೆ. ದೆನ್ 2 ಇಂಪಾರ್ಟೆಂಟ್ ಬಾಡೀಸ್ ವಿಲ್ ಕಮ್ ಇನ್ ದ ಪಂಚಾಯತ್. ಫೈನಾನ್ಸ್ ಕಮಿಷನ್ ನೆನ್ಪಿಟ್ಕೊಳ್ಳಿ. ನಾವು ಸೆಂಟ್ರಲ್ ಸ್ಟೇಟ್ ಫೈನಾನ್ಸ್ ರಿಲೇಷನ್ ನೋಡಬೇಕಾದ್ರೆ we have seen a finance commission. That finance commission in article 280 it was constituted through the constitution. This is also a constitutional body. ಇಲ್ಲಿ ರಾಜ್ಯ ಹಣಕಾಸು ಕಮಿಷನ್, ರಾಜ್ಯ ಹಣಕಾಸು ಆಯೋಗ ವನ್ನ ನಾವೇನ್ ಮಾಡ್ತೀವಿ? ಅನುಚ್ಛೇದ 243I ಸಂವಿಧಾನಾತ್ಮಕವಾಗಿ ಕ್ರಿಯೇಟ್ ಮಾಡ್ತೀವಿ. The constitution has mandated that the governor should immediately constitute. ಗವರ್ನರ್ ಏನು ಮಾಡಬೇಕು? ತಕ್ಷಣದಿಂದ ಈ ಕಾಯ್ದೆ ಬಂದ ಕೂಡಲೇ ಇಮಿಡಿಯೇಟ್ಲಿ he should establish a
ಫೈನಾನ್ಸ್ ಕಮಿಷನ್ ಒಂದು ಕಮಿಷನ್ ಮಾಡಬೇಕು ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಮಾಡ್ತಾ ಇರಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಮಾಡ್ತಾ ಇರಬೇಕು. ದಿ ಗವರ್ನರ್ ಈಸ್ ಎಂಪವರ್ಡ್ ಟು ಕಾನ್ಸ್ಟಿಟ್ಯೂಟ್ ಎ ಫೈನಾನ್ಸ್ ಕಮಿಷನ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ಅಮೆಂಡ್ಮೆಂಟ್ ಆ್ಯಂಡ್ ಎವ್ರಿ 5 years ಟು ಎಕ್ಸಿಕ್ಯೂಟ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಈ ಕೆಳಗಿನ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಏನು ಮಾಡಬೇಕು ಅವನು? ಈ ಕೆಳಗಿನ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು ಏನು ಮಾಡಬೇಕು? ನಿಯಮಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಏನೇನು ಕೆಲಸ ಮಾಡ್ತಾರೆ ಅವರು? ಟು ರೆಕಮೆಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಸೀಡ್ಸ್. ನೋಡಿ, ರಾಜ್ಯದ ರಾಜ್ಯಸ್ವದಲ್ಲಿ ಬರ್ತಕ್ಕಂತಹ ಈ ಎಲ್ಲ ರಾಜ್ಯಸ್ವಗಳಿದಾವಲ್ಲ, ಇವುಗಳ ಹಂಚಿಕೆಯ ಶಿಫಾರಸು ಮಾಡುವಂಥದ್ದು. ಎಷ್ಟು ಪಂಚಾಯತಿಗೆ ಹೋಗ್ಬೇಕು, ಎಷ್ಟು ರಾಜ್ಯಕ್ಕೆ ಉಳಿಬೇಕು ಅನ್ನುವಂತಹ ಈ ಶಿಫಾರಸನ್ನು ಮಾಡುವಂತಹ ಅಧಿಕಾರ ರಾಜ್ಯ ಹಣಕಾಸು ಸಂಸ್ಥೆಗಿದೆ. ನೋಡಿ, ಕೇಂದ್ರ ಹಣಕಾಸು ಸಂಸ್ಥೆಯಲ್ಲಿಯೂ ಅಷ್ಟೇ, ಕೇಂದ್ರಕ್ಕೆ ಎಷ್ಟಿರಬೇಕು ಮತ್ತು ರಾಜ್ಯಗಳಿಗೆ ಅಂದರೆ ಅನುಚ್ಛೇದ 276ರಲ್ಲಿ ಸಂಗ್ರಹಿಸಿದಂಥ ಹಣವನ್ನು ಕೇಂದ್ರ ಎಷ್ಟು ಇಟ್ಕೋಬೇಕು ಮತ್ತು ರಾಜ್ಯಗಳಿಗೆ ಎಷ್ಟು ಹಂಚಬೇಕು ಅಂತ ಹೇಳುವಂಥ ಅಧಿಕಾರ ಕೇಂದ್ರ ಹಣಕಾಸು ಆಯೋಗಕ್ಕೆ ಇರುವಂತೆಯೇ ರಾಜ್ಯ ಹಣಕಾಸು ಆಯೋಗಕ್ಕೂ ಕೂಡ ಆ ರೀತಿಯಾದಂತಹ ಅಧಿಕಾರ ಇದೆ. ಇಲ್ಲಿ ಏನು ಮಾಡ್ತದೆ ಅಂದರೆ, ಇದು ರಾಜ್ಯದ ರಾಜಸ್ವವನ್ನು ರಾಜ್ಯಕ್ಕೂ ಮತ್ತು ಪಂಚಾಯಿತಿಗಳಿಗೆ ಹಂಚುವಂತಹ ಪ್ರಮುಖ ಕೆಲಸವನ್ನು ಮಾಡ್ತದೆ. ಹಂಚುವ ಒಂದು ಪ್ರಕ್ರಿಯೆಗೆ ಶಿಫಾರಸು ಮಾಡುವಂತಹ ಕೆಲಸವನ್ನು ಇದು ಮಾಡ್ತದೆ. ಅದರ ಪ್ರಕಾರ ರಾಜ್ಯಪಾಲರು ಹಂಚಬೇಕಾಗ್ತದೆ. ಮತ್ತು ಟು ರೆಕಮೆಂಡ್ ಗ್ರಾಂಟ್ ಇನ್ ಏಡ್. ನೋಡಿ, ಮತ್ತು ಸಹಾಯಧನವನ್ನು ಕೊಡಲಿಕ್ಕೆ, ಪಂಚಾಯಿತಿಗಳಿಗೆ ಸಹಾಯಧನವನ್ನು ಕೊಡಲಿಕ್ಕೂ ಇದೇನು ಮಾಡ್ಬೋದು? ಶಿಫಾರಸುಗಳನ್ನು ಮಾಡ್ಬೋದು. ಆಮೇಲೆ ಪಂಚಾಯಿತಿಯ ಹಣಕಾಸು ವ್ಯವಸ್ಥೆ ಸುಧಾರಿಸಲಿಕ್ಕೆ ಏನೇನು ಮಾಡಬೇಕು ಅನ್ನುವಂತಹ ಶಿಫಾರಸುಗಳನ್ನು ಕೂಡ ಇದು ಮಾಡ್ಬೋದು. ಮತ್ತು ರಾಜ್ಯ ಸರ್ಕಾರ ಇವ್ರಿಗೇನಾದರೂ ನೀವು ಇಂಥ ವಿಷಯದ ಮೇಲೆ ಶಿಫಾರಸು ಮಾಡಿ ಅಂದರೆ ಅಂಥ ವಿಷಯದ ಮೇಲೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಏನು ಮಾಡ್ತೀವಿ ನಾವು? ರಾಜ್ಯ ಹಣಕಾಸು ಆಯೋಗಕ್ಕೆ ಕೊಡ್ತೀವಿ. ಹಣಕಾಸು ಆಯೋಗದ ಕೆಲಸ, ಈ ಪಂಚಾಯತ್ ರಾಜ್ಯಗಳು ಆರ್ಥಿಕವಾಗಿ ಸರಿಯಾದ ರೀತಿಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ನಡೆಯುವಂತಹ ಜವಾಬ್ದಾರಿ ಇವರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಪ್ರಮುಖವಾದಂತಹ ಆಯೋಗ ಹಣಕಾಸು ಆಯೋಗದ ಕನ್ನಡದ ಇದನ್ನು ತರ್ಜುಮೆಯನ್ನು ನಾನು ಇಲ್ಲಿ ಮಾಡಿರುವುದನ್ನು ನೀವು ನೋಡ್ಬೋದು. ರಾಜ್ಯ ಮತ್ತು ಪಂಚಾಯತ್ ತೆರಿಗೆ ಹಂಚು ಶಿಫಾರಸು, ರಾಜ್ಯ ನಿಧಿಯಿಂದ ಅನುದಾನ, ಪಂಚಾಯತ್ಗಳ ಆರ್ಥಿಕ ಸುಧಾರಣೆ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾದಂತಹ ಒಂದು ಆಯೋಗ ಅಂದರೆ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ. ಈ ರಾಜ್ಯ ಚುನಾವಣಾ ಆಯೋಗ ಇದೆಯಲ್ಲ, ಇದು MLAಗಳ ಎಲೆಕ್ಷನ್ ಮಾಡೋದಿಲ್ಲ. ಡೋಂಟ್ ಬಿ ಅಂಡರ್ ದ ಕನ್ಫ್ಯೂಷನ್. MLA ಎಲೆಕ್ಷನ್ ಮಾಡುವಂಥದ್ದು ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಅಲ್ಲ. ಕೇಂದ್ರದ ಚುನಾವಣೆ, ರಾಜ್ಯದ ಚುನಾವಣೆಯನ್ನು ಮಾಡುವಂತಹ ಜವಾಬ್ದಾರಿ ಇರುವಂಥದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಆದರೆ ಪಂಚಾಯತಿ ಮತ್ತು ಮುನ್ಸಿಪಾಲ್ಟಿಯ ಚುನಾವಣೆಗಳನ್ನು ಮಾಡುವಂತಹ ಜವಾಬ್ದಾರಿ ಇರುವಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅನ್ನೋದನ್ನು ನೆನಪಿಡಬೇಕು. ದ ಎಲೆಕ್ಷನ್ ಕಮಿಷನ್ ಇಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಫಾರ್ ದ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಎಲೆಕ್ಟರಲ್ ರೋಲ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ದ ಪಂಚಾಯತ್ ಎಲೆಕ್ಷನ್ಸ್. ಇದು ನಿಮಗೆ ಮುನ್ಸಿಪಾಲ್ಟಿಗೂ ಅಪ್ಲೈ ಆಗುತ್ತೆ. ನಾನು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೇಳುವಾಗ ಇದು ಬರುತ್ತೆ. ಆಮೇಲೆ ಫೈನಾನ್ಸ್ ಕಮಿಷನು ಬರುತ್ತೆ, ಅಲ್ಲಿ ಕಾಮನ್ ಅದು. ಒನ್ಸ್ ದ ಕಮಿಷನ್ ಈಸ್ ಅಪಾಯಿಂಟೆಡ್, ಇಟ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕ್ಯಾನಾಟ್ ಬಿ ಚೇಂಜ್. ನೋಡಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಮೇಲೆ ಅವನ ಮೇಲೆ ನೀವು ಬೇರೆ ಅವನೇನಾದ್ರು ನಿಮಗೆ ಪೊಲಿಟಿಕಲಿ ಹೆಲ್ಪ್ ಮಾಡಲಿಲ್ಲ ಅಂತ ಅವನ ಕಂಡೀಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಎನ್ಶ್ಯೂರ್ ದ್ಯಾಟ್ ದ ಅಟಾನಮಿ, ಅವರ ಸ್ವಾಯತ್ತತೆ ಉಳಿಬೇಕು. ಆ್ಯಂಡ್ ರಿಮೂವಲ್ ಆಫ್ ಎಲೆಕ್ಷನ್ ಕಮಿಷನ್ ಈಸ್ ಓನ್ಲಿ ಆಸ್ ಪರ್ ದ ಪ್ರಿನ್ಸಿಪಲ್ ಫಾಲೋಡ್ ಇನ್ ಕೇಸ್ ಆಫ್ ಎ ಹೈಕೋರ್ಟ್ ಜಡ್ಜ್. ಒಬ್ಬ ಹೈಕೋರ್ಟಿನ ನ್ಯಾಯಮೂರ್ತಿಯನ್ನು ನೀವು ಏನು ಮಹಾಭಿಯೋಗ ಮಾಡಿ ತೆಗಿಬೇಕಾಗತ್ತೆ, ಇಂಪೀಚ್ಮೆಂಟ್ ಮಾಡಿ ತೆಗಿಬೇಕಾಗತ್ತೆ. ಅಂತಹ ಒಂದು ಪ್ರಸಂಗ ಬರ್ಬೋದು ಭವಿಷ್ಯದಲ್ಲಿ. ಈಗ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಕರಣವನ್ನು ನಾವು ನೋಡಿದ್ರೆ ಆ ರೀತಿಯಂಥ ಒಂದು ನಾವು ಮುನ್ಸೂಚನೆ ನಮ್ಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆ, ವಾಟ್ ಎವರ್ ಇಟ್ ಈಸ್. ಆ ರೀತಿಯಾದಂತಹ ಕಠಿಣ ರೀತಿಯಲ್ಲಿ ತೆಗೆಯುವಂಥ ಅಷ್ಟು ಸುಲಭಕ್ಕೆ ಎಲೆಕ್ಷನ್ ಕಮಿಷನರ್ನ ತೆಗಿಯೋಕ್ಕಾಗಲ್ಲ ಅನ್ನೋದು ಇದರ ಅರ್ಥ. ಆದ್ದರಿಂದ ಇವರಿಗೆ ಅತ್ಯುನ್ನತವಾದಂತಹ ಅಧಿಕಾರ ಇರ್ತದೆ. ಇವ್ರ ಜವಾಬ್ದಾರಿ ಏನಂತಂದರೆ 5 ವರ್ಷಕ್ಕೊಮ್ಮೆ ದ ಸ್ಟೇಟ್ ಹ್ಯಾಸ್ ಟು ಪ್ರೊವೈಡ್ ಅಡೆಕ್ವೇಟ್ ಸ್ಟಾಫ್ ಫಾರ್ ಫಂಕ್ಷನಿಂಗ್ ಆಫ್ ದ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಏನು ಮಾಡಬೇಕು? ಸರಿಯಾದ ಏನು ಸಿಬ್ಬಂದಿಯನ್ನು ಒದಗಿಸುವಂತಹದ್ದು ಒಂದು ಜವಾಬ್ದಾರಿ. ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ಸರಿಯಾದ ರೀತಿಯಲ್ಲಿ 5 ವರ್ಷಕ್ಕೊಮ್ಮೆ, ಮತ್ತು ಅಕಸ್ಮಾತ್ ಯಾವುದಾದ್ರೂ ಒಂದು ಪಂಚಾಯಿತಿ ವಿಸರ್ಜನೆಗೊಂಡರೆ 6 ತಿಂಗಳ ಒಳಗಡೆ ಚುನಾವಣೆಯನ್ನು ನಡೆಸುವಂತಹ ಜವಾಬ್ದಾರಿ ಈ ಒಂದು ಬಾಡಿಯ ಮೇಲೆ ಇರುತ್ತೆ. ರಾಜ್ಯಪಾಲರು ಚುನಾವಣಾ ಆಯೋಗ ನೇಮಿಸ್ತಾನೆ,
ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನದಲ್ಲಿ ಮಾತ್ರ ತೆಗೆಯಬಹುದು. ಆಯೋಗದ ಕಾರ್ಯಾಚರಣೆಗೆ ಸೂಕ್ತ ಸಿಬ್ಬಂದಿಯನ್ನು ಏನು ಮಾಡಬೇಕು, ರಾಜ್ಯ ನೀಡಬೇಕು ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ಎಲೆಕ್ಷನ್ ಕಮಿಷನ್. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಐಟಮ್ ಈಸ್ ದಿ ಇಂಟರ್ಫರೆನ್ಸ್ ಆಫ್ ದ ಕೋರ್ಟ್, ಜುಡಿಷಿಯರಿ. Judiciary is barred to interfere in the following matters of election. ನೋಡಿ, ಯಾವುದೇ ಒಂದು ಕ್ಷೇತ್ರ ವಿಂಗಡಣೆ, ಡಿಲಿಮಿಟೇಷನ್, ಕ್ಷೇತ್ರದ ವಿಂಗಡಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಮೂಗು ತೂರಿಸೋ ಹಾಗಿಲ್ಲ. ದಿ ಕೋರ್ಟ್ ಕ್ಯಾನಾಟ್ ಇಂಟರ್ಫಿಯರ್. ಅಲಾಟ್ಮೆಂಟ್ ಆಫ್ ಸೀಟ್ಸ್, ಈ ಸೀಟುಗಳ ಹಂಚಿಕೆ ವಿಷಯದಲ್ಲಿ, ಅದನ್ನು ರೊಟೇಷನ್ ಮಾಡುವಂತಹ ವಿಷಯದಲ್ಲಿ ಕೋರ್ಟ್ಗೆ ಯಾವುದೇ ಅಧಿಕಾರ ಇಲ್ಲ. ಕೋರ್ಟ್ಗೆ ಒಂದೇ ಒಂದು ಅಧಿಕಾರ ಇರೋದು ಏನಂತಂದ್ರೆ ಎಲೆಕ್ಷನ್ ಪೆಟಿಷನ್. ಇಲೆಕ್ಷನ್ ಪೆಟಿಷನ್ ವಿಷಯ ಬಂದಾಗ ಇದು ಇಲೆಕ್ಷನ್ ಪೆಟಿಷನನ್ನು ಏನು ಮಾಡುತ್ತೆ, ಇಲೆಕ್ಷನ್ ಕಮಿಷನ್ ಹ್ಯಾಂಡಲ್ ಮಾಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈ ಪೆಟಿಷನನ್ನು ನೀವು ಹೈಕೋರ್ಟಿಗೆ ತೊಗೊಂಡು ಹೋಗ್ಬೋದು ಅಂತಕ್ಕಂಥದ್ದು ಒಂದನ್ನು ಬಿಟ್ಟುಬಿಟ್ರೆ ಕೋರ್ಟ್ ಹ್ಯಾಸ್ ನೋ ರೋಲ್ ಇನ್ ದ ಪ್ರೊಸೆಸ್ ಆಫ್ ದಿಸ್ ಪಂಚಾಯತ್ ರಾಜ್ ಇಲೆಕ್ಷನ್ಸ್. ಅವರ ಸೀಟ್ಗಳನ್ನ ಹಂಚುವಂಥದ್ದು, ಕಾನ್ಸ್ಟಿಟ್ಯೂಯೆನ್ಸಿನ ಯಾವುದನ್ನು ನಿರ್ಧಾರ ಮಾಡುವಂಥದ್ದು, ಈ ಥರದ ಇಲೆಕ್ಷನ್ ಪ್ರೊಸೆಸ್ ಮಾಡುವಂಥದ್ದು, ಇಂತಹ ವಿಷಯದಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶವನ್ನು ಏನು ಮಾಡಿದೆ, ನಾವು ನಿಷೇಧಗೊಳಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಇಲ್ಲಿ ಈಗೇನು ನಾವು ಎಲ್ಲ ಸೆಕ್ಷನ್ಗಳನ್ನು ನಾನು ನಿಮಗೆ ವಿವರಿಸಿದ್ದೀನೋ ಅದರಲ್ಲಿ ರಾಜ್ಯಕ್ಕೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಈ ಒಂದು ಪ್ರಾವಧಾನ ಇಲ್ಲ. ಕೆಲವನ್ನ ಕಂಪಲ್ಸರಿ ಮಾಡಬೇಕು ಅಂತಿದೆ, ಕೆಲವನ್ನ ಆಪ್ಷನಲ್ ಆಗಿಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಕಂಪಲ್ಸರಿ ಏನು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ, ಆಪ್ಷನಲ್ ಏನು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ. ಈ ಕಂಪಲ್ಸರಿ ಲಿಸ್ಟ್ಗಳನ್ನು ನೋಡೋಣ. ಮ್ಯಾಂಡೇಟರಿ ಕಂಡೀಷನ್ಸ್ ಟು ಬಿ ಫಾಲೋಡ್ ಬೈ ದ ಸ್ಟೇಟ್ಸ್ ಇನ್ ಪಂಚಾಯತ್ ರಾಜ್ ಸಿಸ್ಟಮ್. ಈ ಪಂಚಾಯತಿ ರಾಜ್ಯ ವ್ಯವಸ್ಥೆಯಲ್ಲಿ ಏನೇನು ಕಂಪಲ್ಸರಿ, ಗ್ರಾಮ ಸಭೆ ಇರಲೇಬೇಕು, ಅದರಲ್ಲಿ ನೀವು ಕಾನೂನು ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಎಸ್ಟಾಬ್ಲಿಷಿಂಗ್ ಪಂಚಾಯತ್, ನೀವು ಯಾವುದೇ ಒಂದು ವಿಷಯದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮನ್ನು ಜಾರಿಗೆ ತರಲೇಬೇಕು, ತರದೇ ಇರೋಕ್ಕಾಗಲ್ಲ. ಈ ಕಾನೂನು ಬಂದು ತಿದ್ದುಪಡಿ ಆದ ತಕ್ಷಣ ನೀವು ಜಾರಿಗೆ ತರಲೇಬೇಕು. ಆಮೇಲೆ ಮೆಂಬರ್ಗಳನ್ನು ನೀವು ನೇರವಾಗಿ ಎಲೆಕ್ಷನ್ ಮಾಡಬೇಕು. ಪಂಚಾಯತಿ ಎಲ್ಲ ಹಂತಗಳಲ್ಲಿಯೂ ಏನು ಸದಸ್ಯರನ್ನು ನೀವೇನು ಮಾಡಬೇಕು, ನೇರವಾಗಿ ಎಲೆಕ್ಟ್ ಮಾಡಬೇಕು. ಆಮೇಲೆ ಎಲೆಕ್ಷನ್ ಮಾಡಲಿಕ್ಕೆ ಸ್ಪರ್ಧಾಳುಗಳಿಗೆ 21 ವರ್ಷ ಆಗಿರಲೇಬೇಕು. ಆಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಯನ್ನು ನಡೆಸಲೇಬೇಕು ಮತ್ತು ಬ್ರೇಕ್ ಪೀರಿಯಡ್ಗೆ 6 ತಿಂಗಳ ಒಳಗಡೆ ಚುನಾವಣೆಯನ್ನು ನಡೆಸಲೇಬೇಕು. ಇಟ್ ಈಸ್ ಕಂಪಲ್ಸರಿ. ದೆನ್ ಚುನಾವಣಾ ಆಯೋಗವನ್ನು ಮತ್ತು ಹಣಕಾಸು ಆಯೋಗವನ್ನು ರಚಿಸಲೇಬೇಕು. ಇದು ಯಾವುದರಲ್ಲಿಯೂ ರಾಜ್ಯಗಳು ನಿರ್ಲಕ್ಷ್ಯ ವಹಿಸುವಂತಿಲ್ಲ. ದೇ ಆರ್ ಆಲ್ ಕಂಪಲ್ಸರಿ, ಎವ್ರಿ ಸ್ಟೇಟ್ ಹ್ಯಾಸ್ ಟು ಡೂ ಅನ್ನುವುದನ್ನು ನಾವು 73ನೇ ಸಂವಿಧಾನ ತಿದ್ದುಪಡಿಯ ಪ್ರಾವಧಾನಗಳಿಂದ ಕಂಡುಕೊಳ್ಬೋದು. ಆಪ್ಷನಲ್ ಏನು, ಇದನ್ನು ಕನ್ನಡದಲ್ಲಿ ಬರೆದಿದ್ದೀನಿ. ಗ್ರಾಮ ಸಭೆ ಅಸ್ತಿತ್ವದಲ್ಲಿ ಇರಬೇಕು, ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆ ಸ್ಥಾಪನೆ ಆಗಬೇಕು, 3 ಹಂತದ ಸದಸ್ಯರನ್ನು ನೇರವಾಗಿ ಚುನಾವಣೆ ಮಾಡಬೇಕು, 21 ವಯಸ್ಸು ಆದವರೇ ಸ್ಪರ್ಧಿಸುವ ನಿಯಮ ಮಾಡಬೇಕು, 5 ವರ್ಷಕ್ಕೊಮ್ಮೆ ಮತ್ತು ವಿಸರ್ಜನೆ ಆದರೆ 6 ತಿಂಗಳೊಳಗಡೆ ಚುನಾವಣೆ ನಡೆಸಬೇಕು, ಮತ್ತು ಆಯೋಗಗಳು, ರಾಜ್ಯ ಚುನಾವಣಾ ಆಯೋಗ ಮತ್ತು ಹಣಕಾಸು ಆಯೋಗಗಳನ್ನ ಕಂಪಲ್ಸರಿಯಾಗಿ ರಚಿಸಬೇಕು ಅಂತಕ್ಕಂಥದ್ದು. ಇನ್ನು ಆಪ್ಷನಲ್ ಇರ್ತಕ್ಕಂಥದ್ದು, ಟು ಚೂಸ್ ಎನಿ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಸಿಫೈಡ್ ಇನ್ ಶೆಡ್ಯೂಲ್ 7. ನೋಡಿ, ಇದು ಒಂದು ಡೇಂಜರಸ್. ಶೆಡ್ಯೂಲ್ 7 ಅಲ್ಲ ಇದು, ದಯವಿಟ್ಟು ಇದನ್ನು ಶೆಡ್ಯೂಲ್ 9 ಮಾಡ್ಕೊಳ್ಳಿ. ಶೆಡ್ಯೂಲ್ 11 ಅನುಸೂಚಿ ಅನುಸೂಚಿ 11 ಅನುಸೂಚಿ 11 ಶೆಡ್ಯೂಲ್ 11. ಆಮೇಲೆ ಇದು ಆಪ್ಷನಲ್ಲು. ನೀವೇನು ಮಾಡ್ಬೋದು, ಶೆಡ್ಯೂಲ್ 11ನಲ್ಲಿ 29 ವಿಷಯಗಳನ್ನ ನಾವು ನಮೂದಿಸಿದ್ದೀವಿ. ಅದರಲ್ಲಿ ಶೆಡ್ಯೂಲ್ 11ನಲ್ಲಿ ಎಷ್ಟಿದ್ದಾವೆ, 29 ವಿಷಯಗಳಿದ್ದಾವೆ. ಈ 29 ವಿಷಯಗಳನ್ನು ನೀವು ಯಾವ ವಿಷಯಗಳನ್ನು ನೀವು ಕೊಡಬೇಕು ಅನ್ನೋದು ನಿರ್ಧಾರ ಮಾಡೋದನ್ನು ಇದೇನು ಮಾಡಿದ್ದಾರೆ, ಇಲ್ಲಿ ಕೇವಲ ರಾಜ್ಯ ವಿಧಾನಮಂಡಲಕ್ಕೆ ಬಿಟ್ಟಿದ್ದಾರೆ. ಇದು ಕೂಡ ನನ್ನ ಪ್ರಕಾರ ಇದನ್ನು ಕೂಡ ಆಪ್ಷನ್ ಕಂಪಲ್ಸರಿನಲ್ಲಿ ತರುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಇಲ್ಲಿ ಈ ಅಧಿಕಾರಗಳು ಇರೋದೇ 29ರಲ್ಲಿ. ಅದರಲ್ಲಿ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋದು ಇವತ್ತು ವಿಧಾನಮಂಡಲಕ್ಕೆ ಅಧಿಕಾರ ಇದೆ. ಆಮೇಲೆ ಟ್ಯಾಕ್ಸಿಂಗ್ ವಿಷಯದಲ್ಲಿ, ಯಾವುದೊಂದು ತೆರಿಗೆ ವಿಷಯದಲ್ಲಿ ಕೂಡ ಇವರು ತಮ್ಮದೇ ಆದ ರೀತಿಯಲ್ಲಿ ಏನು ನಿರ್ಧರಿಸ್ಬೋದು, ಯಾವುದು ರಾಜ್ಯ ವಿಧಾನಮಂಡಲಗಳು ಅಥವಾ ರಾಜ್ಯ ಸರ್ಕಾರಗಳು ನಿರ್ಧರಿಸ್ಬೋದು. ನೋಡಿ, ಆಮೇಲೆ OBC ರಿಸರ್ವೇಷನ್ನು ಕೂಡ ಬೇಕಂದ್ರೆ ಕೊಡ್ಬೋದು, ಬೇಡಂದ್ರೆ ಬಿಡ್ಬೋದು. ಮತ್ತು ಇಲ್ಲಿ ವಿಲೇಜ್ ಪಂಚಾಯಿತಿಯ ಅಧ್ಯಕ್ಷರನ್ನು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಪದ್ಧತಿ ಇದೆಯಲ್ಲ,
ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಯಾವುದನ್ನು ಬೇಕಾದ್ರೂ ನೀವು ಮಾಡ್ಬೋದು. ಈ 4 ವಿಷಯದಲ್ಲಿ ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಆಪ್ಷನಲ್ ಆಗಿ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಐಚ್ಛಿಕ ವಿಷಯಗಳು ಇದು ಅನುಸೂಚಿ 11ರಲ್ಲಿ ಅನುಸೂಚಿ 11 ವಿಷಯಗಳ ಆಯ್ಕೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದಿಷ್ಟು ನಮಗೆ ಪಂಚಾಯತ್ ರಾಜ್ ವಿಷಯದಲ್ಲಿ ಇಷ್ಟು ವಿಷಯವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈ ಪಂಚಾಯತ್ ರಾಜ್ಯ ವಿಷಯದ ಮೇಲೆ ಇರ್ತಕ್ಕಂಥ ಒಂದು ವಿಡಿಯೋ ಏನಿದೆಯಲ್ಲ, ಇದು ಮುಗಿಯುವ ಹಂತ. ಅಂದರೆ ಈ ಒಂದು ವ್ಯವಸ್ಥೆ ಹೇಗೆ ಬಂತು, ಇದರ ಹಿನ್ನೆಲೆ ಏನು, ಎಷ್ಟು ಕಮಿಟಿಗಳನ್ನು ಇದರಲ್ಲಿ ಮಾಡಿದರು, ಆಮೇಲೆ ಇದರಿಂದ ಏನಾಯಿತು, ಯಾಕೆ ಈ ತತ್ವ ಬಂತು, ಈ ತತ್ವದಿಂದ ಏನು ಅನುಕೂಲ ಆಗುತ್ತೆ. ಅತಿ ಮುಖ್ಯವಾಗಿ ಇದನ್ನು ನಾವು ಒಂದು ಉಪಸಂಹಾರ ಮಾಡೋದಾದರೆ, ಇಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಸಂಸ್ಕೃತಿ ಇರುತ್ತೆ, ಕಲ್ಚರ್, ಕಸ್ಟಮ್, ಅವಶ್ಯಕತೆ. ಇವುಗಳನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಈಗ ಈ ಸೆಂಟ್ರಲೈಸೇಷನ್, ಕಾನ್ಸಂಟ್ರೇಷನ್ ಆಫ್ ಪವರ್ ಅಂತೀವಲ್ವಾ, ಅದರ ಇನ್ನೊಂದು ವಿರುದ್ಧವಾದಂತಹ ವ್ಯವಸ್ಥೆ ಡಿವಲ್ಯೂಷನ್ ಆಫ್ ಪವರ್ ಅಂತ ಹೇಳ್ತೀವಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಯಿಂದ ಅಧಿಕಾರವನ್ನು ನಾವೇನು ಮಾಡ್ತೀವಿ, ತಳಮಟ್ಟಕ್ಕೆ ತೆಗೆದುಕೊಂಡು ಬರ್ತೀವಿ, ನಮ್ಮನ್ನು ನಾವೇ ಆಳ್ಕೊಳ್ತೀವಿ, ನಮ್ಮ ಹತ್ತಿರದ ಜನರು ಈ ಅಧಿಕಾರವನ್ನು ಹೊಂದ್ತಾರೆ, ಹೆಚ್ಚಿನ ರೀತಿಯಲ್ಲಿ ಈ ವ್ಯವಸ್ಥೆಯ ಅನುಕೂಲ ಜನರಿಗೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಅನೇಕ ಸುಧಾರಣೆಗಳನ್ನು ನಾವು ಕಂಡಿದ್ದೀವಿ. ಮತ್ತು ಈ ಒಂದು ವ್ಯವಸ್ಥೆ ಬಂದಾಗ ಅನೇಕ ನ್ಯೂನತೆಗಳನ್ನು ನಾವು ಕಂಡಿದ್ದೀವಿ. ಎಷ್ಟೋ ಸಲ ಪಂಚಾಯಿತಿಯಲ್ಲಿ ಮಹಿಳೆ ಪಂಚಾಯಿತಿ ಅಧ್ಯಕ್ಷರು ಆದಂತಹ ಸಂದರ್ಭದಲ್ಲಿ ಆ ಮಹಿಳೆಯ ಗಂಡನೇ ಅಧಿಕಾರವನ್ನು ನಿರ್ವಹಿಸುವಂತಹ ಒಂದು ಪ್ರಸಂಗಗಳನ್ನು ನಾವು ನೋಡಿದ್ವಿ. ಯಾಕೆ ಆಗುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ನಾವು ಇನ್ನೂ ಆ ರೀತಿಯಾದಂತಹ ಒಂದು ಶೈಕ್ಷಣಿಕ ವ್ಯವಸ್ಥೆ, ಸಬಲತೆಯನ್ನು ನಾವು ಅದರ ಕೊರತೆಯನ್ನು ಕಾಣುವುದಕ್ಕೆ ಇವೆಲ್ಲ ಉದಾಹರಣೆಗಳು. ಬಟ್ ಹೋಗ್ತಾ ಹೋಗ್ತಾ ಇವೆಲ್ಲವೂ ಸರಿ ಹೋಗುವ ಸಾಧ್ಯತೆಗಳಿದೆ ಅನ್ನುವ ಒಂದು ಆಶೋತ್ತರವನ್ನು ನಾವಿಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಬೆಂಬಲಿಸೋಣ ಅಂತ ಹೇಳ್ತಾ ಈ ವಿವರವಾದಂತಹ ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತೀನಿ. ಈ ಒಂದು ಪರಿಪೂರ್ಣವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಟ್ಟಿದ್ದೀನಿ. ಇದರ ಒಂದು ಜ್ಞಾನವನ್ನು ನೀವು ಇಟ್ಕೊಂಡು ಪ್ರಾರಂಭದಲ್ಲಿ ನೀವು ಈ ಪಾರ್ಟ್ 9 ಆರ್ಟಿಕಲ್ 243 to 243 ಅಂತಕ್ಕಂಥ ಅನುಚ್ಛೇದದ ವ್ಯವಸ್ಥೆಯನ್ನು ಬರೆದು ಈ ಅಂಗರಚನೆಯನ್ನು ನಿಮ್ಮದೇ ಆದ ಪಾಯಿಂಟ್ಗಳನ್ನ ಮಾಡ್ಕೊಂಡು ಬರೆದ್ರೆ ಸಾಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.